ನಮಸ್ಕಾರ, ಶುಭೋದಯ. ಜನಶ್ರೀ ವಾಹಿನಿಯ ಸಮಸ್ತ ವೀಕ್ಷಕರೆಲ್ಲರಿಗೂ ಕಾಲ ನಿರ್ಣಯ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದಂತಹ ಆತ್ಮೀಯ ಆಧಾರದ ಸ್ವಾಗತ ಸುಸ್ವಾಗತವನ್ನ ಕೋರ್ತಾ ಇದ್ದೀನಿ. ನಾನು ಶ್ರುತಿ. ಇನ್ನು ವೀಕ್ಷಕರೇ, ಇವತ್ತಿನಿಂದ ಜನಶ್ರೀ ವಾಹಿನಿಯಲ್ಲಿ ಒಂದು ಹೊಸ ಪರ್ವ ಆರಂಭ ಆಗ್ತಾ ಇದೆ ಅಂತಾನೆ ಹೇಳ್ಬಹುದು, ಆಗಿದೆ ಅಂತಾನೂ ಹೇಳ್ಬಹುದು. ಯಾಕೆಂತಂದ್ರೆ ಇವತ್ತಿನಿಂದ ಹೊಸದಾಗಿ ಹೊಸ ರೂಪದಲ್ಲಿ ನಿಮ್ಮೆಲ್ಲರ ಪ್ರೀತಿಯ ಕಾಲ ನಿರ್ಣಯ ಕಾರ್ಯಕ್ರಮ ಜನಶ್ರೀ ವಾಹಿನಿಯಲ್ಲಿ ಆರಂಭ ಆಗಿದೆ. ಇನ್ನು ಎಂದಿನಂತೆ ಇವತ್ತಿನಿಂದ ನಮ್ಮೊಂದಿಗಿರ್ತಾರೆ ಜಗತ್ ಪ್ರಸಿದ್ಧ ಸಂಖ್ಯಾ ವಾಸ್ತು ಜ್ಯೋತಿರ್ವಿಜ್ಞಾನಿಗಳಾದ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಮಹರ್ಷಿ ಜಯ ಶ್ರೀನಿವಾಸನ್ ಗುರೂಜಿ ಅವರು. ಬನ್ನಿ ತಡ ಮಾಡದೆ ಗುರೂಜಿ ಅವರನ್ನ ಕಾಲ ನಿರ್ಣಯ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸೋಣ. ಗುರೂಜಿ ನಮಸ್ಕಾರ. ವೀಕ್ಷಕರೆಲ್ಲರ ಪರವಾಗಿ ಕಾಲ ನಿರ್ಣಯ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಸುಸ್ವಾಗತ. ನಮಸ್ಕಾರ. ಗುರು ಬ್ರಹ್ಮ ಗುರು ವಿಷ್ಣು ಗುರರ್ ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ಶರಬೇಶ್ವರಾಯ ನಮಃ. ವೀಕ್ಷಕರೇ, ನೋಡಿದ್ರಿ ಅಲ್ವಾ, ಗುರೂಜಿ ಅವರನ್ನ ಕಾಲ ನಿರ್ಣಯ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಿದ್ ಕೂಡ ಆಗಿದೆ. ಇನ್ನು ಇವತ್ತು 24 ಮೇ 2017 ಶುಕ್ರ ಗ್ರಹನ ಆಧಿಕ್ಯದಲ್ಲಿ ಹುಟ್ಟಿರುವಂತವ್ರ ಬಗ್ಗೆ ಗುರೂಜಿ ಅವರು ಬಹಳಷ್ಟು ವಿಶೇಷವಾದ ಮಾಹಿತಿಯನ್ನ ಈಗಾಗಲೇ ತಿಳಿಸಿಕೊಟ್ಟಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನ ಇದೀಗ ತಿಳಿಯೋಣ ಜನ್ಮದಿನ ಭವಿಷ್ಯದಲ್ಲಿ. ಗುರೂಜಿ, ಇವತ್ತು 24 ಮೇ 2017 ಶುಕ್ರ ಗ್ರಹನ ಆಧಿಕ್ಯದಲ್ಲಿ ಹುಟ್ಟಿರುವಂತವ್ರ ಬಗ್ಗೆ 64 ಕಲೆಗಳಿಗೂ ಕೂಡ ಅಧಿಪತಿಯಾಗಿದ್ದಾನೆ ಅಂತ ಬಹಳಷ್ಟು ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದೀರಿ. ಸೊ ಇವತ್ತಿನ ದಿನಾಂಕದಲ್ಲಿ ಏನೆಲ್ಲ ವಿಶೇಷ ಮಾಹಿತಿ ಇದೆ ತಿಳಿಸ್ಕೊಡ್ತೀರಾ? ತಿಳಿಸ್ಕೊಡ್ತೀವಿ. ಮೊದಲಿಗೆ 24ನೇ ತಾರೀಕು ಮೇ ಹುಟ್ಟಿ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ತಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲಾ ಬಲ್ಲ ಶರವೇಶ್ವರ ಸ್ವಾಮಿ ತಮ್ಮೆಲ್ಲರಿಗೂ ಸಕಲ ಸೌಭಾಗ್ಯಗಳನ್ನ, ಆಯುಷ್, ಆರೋಗ್ಯ, ಅಷ್ಟೈಶ್ವರ್ಯಗಳನ್ನ ದಯಪಾಲಿಸಲಿ ಅಂತ ಬೇಡ್ಕೊಳ್ತಾ 24ನೇ ತಾರೀಕು ಮೇ ಹುಟ್ಟಿರ್ತಕ್ಕಂಥವರ ಜನ್ಮದಿನ ಭವಿಷ್ಯ ಹೇಗಿರುತ್ತೆ ಅಂತ ತಿಳ್ಕೊಳ್ಳೋಣ. 24 ಅಂತ ಹೇಳ್ತಕ್ಕಂಥ ಈ ಸಂಖ್ಯೆನ ಆಳ್ತಕ್ಕಂಥ ಗ್ರಹ ಬಂದು ಶುಕ್ರ ಗ್ರಹ. ಸೊ ಶುಕ್ರ ಗ್ರಹದ ಕಾರಕತ್ವಗಳೆಲ್ಲ ಈ ತಾರೀಕಲ್ಲಿ ಹುಟ್ಟಿರ್ತಕ್ಕಂಥವರ ಗುಣಾತಿಶಯಗಳಾಗಿ, ಗುಣಲಕ್ಷಣಗಳಾಗಿ ಹೊರಹೊಮ್ಮುತ್ತೆ, ಪ್ರತಿಬಿಂಬಿಸುತ್ತೆ. ಶುಕ್ರ ಗ್ರಹದ ಪ್ರಮುಖವಾದಂಥ ಕಾರಕತ್ವದಲ್ಲಿ ನಾವು ತುಂಬಾ ಮುಖ್ಯವಾಗಿ ಹೇಳ್ತಕ್ಕಂಥದ್ದು ಏನು ಅಂದ್ರೆ 64 ಕಲೆಗಳಿಗೂ ಅಧಿಪತಿ ಅಂತ ಹೇಳ್ತಕ್ಕಂಥ ಒಂದು ಮಾತು. ಅದೇ ರೀತಿ ಅಷ್ಟೈಶ್ವರ್ಯಕ್ಕೂ ಕಾರಕತ್ವ ವಹಿಸ್ತಕ್ಕಂಥದ್ದು ಶುಕ್ರ ಗ್ರಹ ಅನ್ನೋದು ಇನ್ನೊಂದು ಮಾತು. ಎಲ್ರಿಗೂ ಕೂಡ 64 ಕಲೆಗಳಿಗೂ ಅಧಿಪತಿ ಅಂತ ಹೇಳಿದಾಗ ಅದಕ್ಕಿಂತಲೂ ರುಚಿಸೋದು ಯಾವುದು ಅಂದ್ರೆ ಅಷ್ಟೈಶ್ವರ್ಯಕ್ಕೂ ಅಧಿಪತಿ ಶುಕ್ರ ಗ್ರಹ, ಹಣಕಾಸಿಗೆ ಇದು ಕಾರಕತ್ವ ವಹಿಸ್ತಕ್ಕಂಥದ್ದು ಶುಕ್ರ ಗ್ರಹ, ಐಷಾರಾಮಿ ಜೀವನಕ್ಕೆ ಕಾರಕತ್ವ ವಹಿಸ್ತಕ್ಕಂಥದ್ದು ಶುಕ್ರ ಗ್ರಹ, ಶ್ರೀಮಂತಿಕೆಗೆ ದುಡ್ಡು ಕಾರಕತ್ವ ವಹಿಸ್ತಕ್ಕಂಥದ್ದು ಶುಕ್ರ ಗ್ರಹ. ತುಂಬಾ ಈಸಿಯಾಗಿ ನಾವು ಸಾಹುಕಾರರಾಗ್ಬಿಡ್ಬೋದು ಅನ್ನೋ ಒಂದು ಪದ ಮಾತ್ರ ತಲೆ ಒಳಗಡೆ ತುಂಬಾ ಕಿವಿಗೆ ತುಂಬಾ ಇಂಪಾಗಿ ಕೇಳಿಸುತ್ತೆ. ಅದಕ್ಕೋಸ್ಕರ ದೊಡ್ಡ ದೊಡ್ಡ ಮನೆಗಳಿಗೆ, ಅರಮನೆಗಳಿಗೆ ಕಾರಕತ್ವ ವಹಿಸ್ತದ್ದು ಶುಕ್ರ ಗ್ರಹ, ಒಳ್ಳೆ ಆಭರಣಗಳಿಗೆ ಕಾರಕತ್ವ ವಹಿಸ್ತಕ್ಕಂಥದ್ದು ಶುಕ್ರ ಗ್ರಹ, ಒಳ್ಳೆ ಕಾಸ್ಟ್ಯೂಮ್ಸ್ ವಸ್ತ್ರಗಳಿಗೆ ಕಾರಕತ್ವ ವಹಿಸ್ತಕ್ಕಂಥದ್ದು ಶುಕ್ರ ಗ್ರಹ. ಈ ತರ ಇವೆಲ್ಲ ಕೇಳುವಾಗ ಒಳ್ಳೆ ಬಟ್ಟೆಗಳು, ಒಳ್ಳೆ ಒಡವೆಗಳು, ಒಳ್ಳೆ ಸಿಕ್ಕಾಪಟ್ಟೆ ದುಡ್ಡು, ಒಳ್ಳೆ ಕಾರು, ಒಳ್ಳೆ ಮನೆ, ಒಳ್ಳೆ ಬಂಗ್ಲೆ, ಒಂದು ಒಳ್ಳೆ ಮದುವೆ ಮಾಡ್ಕೊಂಡು ಒಳ್ಳೆ ಆರಾಮಾಗಿರ್ತಕ್ಕಂಥದ್ದು, ಇದೆಲ್ಲ ಕೇಳುವಾಗ ಅಪ್ಪ ಇದಕ್ಕಿನ ಲೈಫ್ ಇನ್ನೇನಿದೆ ಅಂತ ಶುಕ್ರ ಗ್ರಹ ಅಂದಿದ ತಕ್ಷಣ ಎಲ್ರಿಗೂ ಅದ್ರ ಮೇಲೆ ಒಂದು ಪ್ರೀತಿ, ಒಂದು ವ್ಯಾಮೋಹ, ಒಂದು ಆಸೆ, ಅಬ್ಬಬ್ಬ ಇದಕ್ಕಿನ್ನ ಇನ್ನೇನು ಬೇಕು ಲೈಫಲ್ಲಿ. ಒಳ್ಳೆ ಬಟ್ಟೆ, ಒಳ್ಳೆ ದುಡ್ಡು, ಒಳ್ಳೆ ಕಾಸು, ಒಳ್ಳೆ ಕಾರು, ಇದಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡಿದ್ರೆ ಪರವಾಗಿಲ್ಲ ಅನ್ನೋ ರೀತಿಗೆ ಆಲೋಚನೆ ಮಾಡ್ಬಿಟ್ಟು ಶುಕ್ರ ಗ್ರಹ ಅಂದ್ರೆ ಅಪಾರ್ಥ ಮಾಡ್ಕೊಂಡಿದ್ದೇ ಹೆಚ್ಚು. ಇವೆಲ್ಲವೂ ಬರೋದು 64 ಕಲೆಗಳಿಗೆ ಅಧಿಪತಿ ಅಂತ ಹೇಳಿದೆ ನೋಡಿ. ಅದಕ್ಕೆ ಯಾವ್ದಕ್ಕಾದ್ರೂ ಇವರು ಶರಣಾಗತಿ ಆದ್ರೆ, ಇವಾಗ ಡಾಕ್ಟರ್ ರಾಜ್ಕುಮಾರ್ ಶ್ರೀಮಂತರಾದ್ರು, ಅವ್ರ ಹತ್ರ ಬೇಕಾದಷ್ಟು ಆಸ್ತಿ ಇದೆ, ಹಣ ಇದೆ, ಇಲ್ಲ ಕಾರ್ ಇದೆ, ಬಂಗ್ಲೆ ಇದೆ, ಒಳ್ಳೆ ಬಟ್ಟೆ ಇದೆ, ಏನೇನೋ ಇದೆ ಅಂತ ಇಟ್ಕೊಳ್ಳಿ. ಇದೆಲ್ಲ ಬಂದಿದ್ದು ಅವರು ಆ ಕಲಾ ಸರಸ್ವತಿ ಅಂತ ಹೇಳ್ತಕ್ಕಂಥ ಅಭಿನಯ ಸರಸ್ವತಿನ ಇವರು ಆರಾಧ್ಯ ದೈವವಾಗಿ ತಗೊಂಡು ಸರಸ್ವತಿಗೇನೆ, ಆ ಕಲೆಗೇನೆ ತನ್ನ ಜೀವನವನ್ನೇ ಮುಡುಪಾಗಿಟ್ಟಿದ್ದಕ್ಕೋಸ್ಕರ ಆ ಕಲಾ ಸರಸ್ವತಿ ಇವ್ರನ್ನ ಸಾಹುಕಾರನನ್ನಾಗಿ ಮಾಡಿದ್ದು. ಆದ್ರೆ ಇದೊಂದು ಮಾತು ಮಾತ್ರ 24ನೇ ತಾರೀಕು ಕೊಟ್ಟಿರ್ತಕ್ಕಂಥವ್ರು ಬಹಳ ಜನ ಗೊತ್ತಾಗಲ್ಲ. ನಾನು 24ನೇ ತಾರೀಕು ಕೊಟ್ಟಿದ್ದೀನ ಬಿತ್ತು ಬಿಡು ಅಂತ ಅನ್ನೋದೇ ನೋಡ್ಕೊಂಡು ಹೋಗ್ತಾ ಇರ್ತಾರೆ. ಅದೊಂದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಬೇಕು. ನಮ್ಮ ಮಕ್ಕಳಿಗೆ ನಾವು ಹೇಳ್ಬೇಕು, ನೋಡಪ್ಪ 64 ಕಲೆಗಳಿಗೂ ಅಧಿಪತಿ ಅಂತ ಹೇಳಿದ್ದಾರೆ, ನಿನಗೆ ಈ ಕಲೆ ಗೊತ್ತಿದೆ, ಈ ಕಲೆಗೆ ನೀನು ಶರಣಾಗತಿಯಾಗಿ ಈ ಕಲೆಯನ್ನ ನೀನು ಮೈಗೂಡಿಸ್ಕೊಂಡೆ ಅಂದ್ರೆ ಇದ್ರ ಮೂಲಕ ನಿನಗೆ ಏನೇನು ಸಿಗ್ಬೇಕು, ಈಗ ಜಗತ್ತಿನಲ್ಲಿ ಏನೇನು ಸಿಗ್ಬೇಕು, ಆ ಐಷಾರಾಮಿ ಜೀವನ ಎಲ್ಲ ನಿನ್ನ ಹತ್ರಕ್ಕೆ ಬಂದ್ಬಿಡುತ್ತೆ. ಮಗಳೇ ಮಗನೇ ಅಂತ ಏನಾದ್ರು ಹೇಳಿ ಅದಕ್ಕೆ ಒಂದು ಎಥಿಕ್ಸ್ ಆಗಿರು ಅಂತ ಇರ್ಬೇಕು. ಇವತ್ತು ಎಷ್ಟೋ ಜನ ಕಲೆನ ಆರಾಧಿಸ್ತಾರೆ, ಕಲೆನ ಫಾಲೋ ಮಾಡ್ಕೊಂಡು ಎಷ್ಟೋ ಜನ ಬಂದಿರ್ತಾರೆ. ಆದ್ರೆ ಆ ಕಲೆಗೆ ತನ್ನ ಜೀವನವನ್ನ ಮುಡಿಪಾಗಿಟ್ಟವ್ರು ಬಹಳ ಕಡಿಮೆ.
ಇವತ್ತು ಸಚಿನ್ ತೆಂಡೂಲ್ಕರ್ ಎಲ್ಲರೂ ಅಷ್ಟೇ 24ನೇ ತಾರೀಕು ಕೊಟ್ಟರವರು, ಗುರುಜಿ ನೀವ್ ಹೇಳ್ತೀರಾ ಸಾವುಕಾರರಾಗ್ಬಿಡ್ತಾರೆ ದುಡ್ಡು ಕಾಸು ಅಂತ. ನಾನು ನಯಾ ಪೈಸಕ್ಕೆಲ್ಲ ಒದ್ಲಾಡ್ತಾ ಇದ್ದೀನಿ. ಇವಾಗ ನೋಡಿ ನೆಕ್ಸ್ಟ್ ಕಾಲ್ ಬರ್ತದೆ, ನೆಕ್ಸ್ಟ್ ಕಾಲ್ ಬರುತ್ತೆ, ಬಂದಾಗ ಅವ್ರು ಹೇಳಿದಿಷ್ಟೇ, ನಾನು 24ನೇ ತಾರೀಕು ಹುಟ್ಟಿದ್ದೀನಿ ಗುರುಜಿ. ಬ್ಯಾಂಕ್ ಅಲ್ಲಿ 4 ಅಕೌಂಟ್ ಇದೆಯೋ ಹೊರತು ನಯಾ ಪೈಸೆ ದುಡ್ಡಿದ್ದು ಪಾಡಿಲ್ಲ. ನೀವು ನೋಡಿದ್ರೆ ದುಡ್ಡು ಬಂದ್ಬಿಡುತ್ತೆ. ಅಷ್ಟೈಶ್ವರ್ಯಕ್ಕೂ ಅಧಿಪತಿ ಶುಕ್ರ ಗ್ರಹ ಅಂತ ಪುಸ್ತಕ ಬೇರೆ ಬರ್ದ್ಬಿಟ್ಟಿದ್ದೀರಾ. ನಾನು ಪುಸ್ತಕ ಓದ್ಬಿಟ್ಟಿದ್ದೀನಿ. ಆಮೇಲೆ ನೀವು ಅದು ಯಾವ್ಯಾವ ಟಿವಿನಲ್ಲಿ ಕುತ್ಕೊಂಡ್ರೆ ಎಲ್ಲಾ ಟಿವಿನಲ್ಲಿ ಕೂಡ 24ನೇ ತಾರೀಕು ಕೊಟ್ಟರು ಸಾವ್ಕಾರರು ಅಂತ ಹೇಳ್ಕೊಂಡು ಹೋಗ್ತಾ ಇದ್ದೀರಾ. ನಾನು ಆಗಿದ್ ಪಾಡಿಲ್ಲ ಅಂತ. ಆದ್ರೆ ಅವರು 64 ಕಲೆಗಳು ಅಂತ ಅವ್ರಿಗೆ ದೇವ್ರು ಕೊಟ್ಟರು ಯಾವ್ದಾರ ಕಲೆಗೆ ಅವ್ರ ಜೀವನವನ್ನ ಮುಡಿಪಾಗಿಟ್ಟಿದಾರ ಅಂದ್ರೆ ಇಟ್ಟಿರಲ್ಲ. ಸಚಿನ್ ತೆಂಡೂಲ್ಕರ್ ಸಾವ್ಕಾರರಾಗ್ಬಿಟ್ರು. ಕ್ರಿಕೆಟ್ ಫೀಲ್ಡ್ಗೆ ಹೋಗೋದು ದೇವಸ್ಥಾನಕ್ಕೆ ಹೋದಂಗೆ ಅಂತಾರೆ. ಯಾರಾದ್ರೂ ಹೇಳ್ತಾರ? ಕ್ರಿಕೆಟ್ನ ಇವತ್ತು ಎಷ್ಟು ಹೀನಾಯವಾಗಿ ಬೆಟ್ಟಿಂಗ್ಗೋಸ್ಕರ ದಂಧೆ ಉಪಯೋಗಿಸ್ಬಿಟ್ಟಿದ್ದಾರೆ. ನಿಜನಾ? ಮಹೇಂದ್ರ ಸಿಂಗ್ ಧೋನಿ ಸೇಡು ತೀರ್ಸ್ಕೊಂಡ್ರಂತೆ ಕ್ರಿಕೆಟ್ನ ಮೂಲಕ. ಅನ್ಯಾಯ ಅಲ್ವಾ? ಗೋಯಂಕ ಬಂದು ಬ್ರದರ್ಸ್ ಬಂದು ಟೀಮ್ನ ಲೀಡರ್, ಟೀಮ್ನ ಓನರ್ ಹೇಳಿರ್ಬೋದಪ್ಪ, ಸ್ಮಿತ್ ಚೆನ್ನಾಗ್ ಆಡ್ತಾನೆ, ನೀನ್ ಸ್ವಲ್ಪ ಇದು ಅಂತ ಹೇಳಿರ್ಬೋದು. ಅದಕ್ಕೆ ಕ್ರಿಕೆಟ್ನ ಉಪಯೋಗಿಸ್ಕೊಂಡ ಸೇಡು ತೀರ್ಸ್ಕೊಳ್ಳೋದು, ಕ್ರಿಕೆಟ್ನ ಉಪಯೋಗಿಸ್ಕೊಂಡ ತೀರ್ಸ್ಕೊಳ್ಳೋದು. ಅದಕ್ಕೆ ಮಹೇಂದ್ರ ಸಿಂಗ್ ಧೋನಿಗೆ ಭಾರತ ರತ್ನ ಸಿಗ್ತದೋ ಇಲ್ವೋ, ಕ್ರಿಕೆಟ್ನೇ ದೇವರು ಅಂತ ನಂಬಿ ಇದ್ದವ್ರಿಗೆ ಸಿಕ್ಕಿದೆ. ಕ್ರಿಕೆಟ್ ಫೀಲ್ಡ್ಗೆ ಹೋಗೋದು ನಾನು ದೇವಸ್ಥಾನ ಅಂತ ಅನ್ಕೊಂಡು ಹೋದ್ರು. ದೇವಸ್ಥಾನಕ್ಕೆ ಹೋಗೋದು ನೀವೆಲ್ಲ ಹೇಗ್ ಅನ್ಕೊಂತಿರೋ, ನಾನು ಕ್ರಿಕೆಟ್ ಫೀಲ್ಡ್ಗೆ ಕ್ರಿಕೆಟ್ ಆಡಕ್ ಹೋಗೋದು ದೇವಸ್ಥಾನ ಅನ್ಕೊಂಡು ಹೋಗ್ತೀನಿ ಅಂತ ಸಚಿನ್ ತೆಂಡೂಲ್ಕರ್ ಇದ್ದಿದ್ದಕ್ಕೆ ಆತನೇ ಕ್ರಿಕೆಟ್ಗೆ ದೇವರಾಗ್ಬಿಟ್ರು. ಕ್ರಿಕೆಟ್ಗೆ ದೇವರಾಗ್ಬಿಟ್ರು, ಅಭಿಮಾನಿಗಳಿಗೂ ದೇವರಾಗ್ಬಿಟ್ರು. ಆಮೇಲೆ ಇವತ್ತು ಅವ್ರಿಗೆ ಭಾರತ ರತ್ನ ಕೊಟ್ಬಿಟ್ರು. ಅದು ಯಾವ ಪಾಲಿಟಿಕ್ಸ್ ಅಲ್ಲಿ ಕೊಟ್ರೋ ಇಲ್ವೋ ಗೊತ್ತಿಲ್ಲ, ಕೊಟ್ರು. ಅದೇ ತರ ಅಭಿನಯ ನಟನೆನೇ ನನಗೆ ಜೀವನ, ಅದೇ ನನಗೆ ಎಲ್ಲ ಅಂತಂದಂತ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಇವತ್ತು ಕರ್ನಾಟಕದ ಅಣ್ಣ, ಕರ್ನಾಟಕದ ನಟ ಸಾರ್ವಭೌಮ. ಆಗ ನಾವು ತಿಳ್ಕೋಬೇಕು, 24ನೇ ತಾರೀಕು ಕೊಟ್ಟಿದ ತಕ್ಷಣ ನನಗೆ ದುಡ್ಡಂಗೆ ಓಡ್ ಬಂದ್ಬಿಡ್ತದೆ ಅನ್ನೋದಲ್ಲ. ನಾನು ಏನ್ ಕೆಲಸ ಮಾಡ್ತೀನೋ ಅದಕ್ಕೆ ಧರ್ಮವಾಗಿರ್ಬೇಕು, ಇಲ್ಲ ಅಂದ್ರೆ ಬರೋದಕ್ಕೆ ಸಾಧ್ಯ ಇಲ್ಲ. ಇವತ್ತು ನೋಡಿ ಕ್ರಿಕೆಟ್ ನಾವು ಏನ್ ಅನ್ಕೊಂಡಿದ್ರೆ ಮೊನ್ನೆ ಅದು ಯಾವ್ದೋ ಹುಡುಗ, ಸಣ್ಣ ಹುಡುಗ, ಶಶಾಂಕ್ ಅನ್ನೋ ಹುಡುಗ, 9ನೇ ಕ್ಲಾಸ್ ಓದೋ ಹುಡುಗ, ಟೀಚರ್ ಮಗ 9ನೇ ಕ್ಲಾಸ್ ಓದೋ ಹುಡುಗ, ಅವನನ್ನ ಕೊಲೆ ಮಾಡ್ಬಿಟ್ಟಿದ್ದಾರೆ. ಅನ್ಯಾಯವಾಗಿ, ಅದು ಹೀನಾಯವಾಗಿ ಕೊಲೆ ಮಾಡ್ಬಿಟ್ಟಿದ್ದಾರೆ. ಆ ತರ ಹುಡುಗನ್ ಏನಕ್ಕಪ್ಪ ಕೊಲೆ ಮಾಡಿದ್ರು ಅಂತ ಹೇಳಿದ್ರೆ, ಅವ್ರ ಮನೆಯಲ್ಲೆಲ್ಲ ಮಾತಾಡ್ತಿದ್ರು, ಫೋನಲ್ಲಿ ತುಂಬಾ ಹೊತ್ತು ಮಾತಾಡ್ತಿದ್ದ ಅಂತ. ಇದು ಹೊಡಿತೈತೆ, ಇದ ಮ್ಯಾಚ್ ಗೆಲ್ತೈತೆ, ಇದು ಆಯ್ತೈತೆ, ಇದು ಹೋಯ್ತೈತೆ ಅಂತ ಹೇಳ್ಕೊಂಡು ಟಿವಿನಲ್ಲಿ ಎಲ್ಲ ಆ ಹುಡುಗ 9ನೇ ಕ್ಲಾಸ್ ಹುಡುಗ ಫೋನಲ್ಲಿ ಕುತ್ಕೊಂಡು ಈ ಫೋನ್ ಇಷ್ಟು, ಈ ಸಿಕ್ಸರ್ ಹೊಡಿತಾರೆ, 130 ಕಾಲ್ಔಟ್ ಆಗ್ತಾರೆ, 120 ಕಾಲ್ಔಟ್ ಆಗ್ತಾರೆ ಅಂತ. IPL ದುರಂತ. ಎಷ್ಟು ಜನ ಬೆಟ್ಟಿಂಗ್ ಅಲ್ಲಿ ಯುವಕರು ಹಾಳಾಗೋದ್ರೂ ಗೊತ್ತಿಲ್ಲ. ಎಷ್ಟು ಜನ ಈ ಮ್ಯಾಚ್ ಗೆಲ್ಲುತ್ತೆ, ಈ ಮ್ಯಾಚ್ ಸೋಲುತ್ತೆ ಅನ್ನೋ ಗುಂಗಲ್ಲಿ 9ನೇ ಕ್ಲಾಸ್ ಹುಡುಗನ್ನ ಕೊಲೆ ಮಾಡಿ ಯಾವ್ದೋ ಇದರಲ್ಲಿ ಮರ ಮುಚ್ಚಿಬಿಟ್ಟು ಹೋಗೋಷ್ಟು ಲೆವೆಲ್ಗೆ 9ನೇ ಕ್ಲಾಸ್ ಹುಡುಗನ್ಗೆ ಬೆಟ್ಟಿಂಗ್ ಶೋಕಿ ಬರಬೇಕು ಅಂದ್ರೆ ಕ್ರಿಕೆಟ್ ಯಾವ ಲೆವೆಲ್ಗೆ ಹೋಗ್ತಾ ಇದೆ. ಅದೇ ಕ್ರಿಕೆಟ್ನ ದೇವರು, ಅದೇ ನನಗೆ ದೇವಸ್ಥಾನ, ಕ್ರಿಕೆಟ್ ಫೀಲ್ಡೇ ನನಗೆ ದೇವಸ್ಥಾನ ಅಂತ ಹೇಳಿದಂತ ಕ್ರಿಕೆಟ್ ಸಚಿನ್ ತೆಂಡೂಲ್ಕರ್ ಇಲ್ಲಿ ಇವತ್ತು ಅದನ್ನ ಬೆಟ್ಟಿಂಗ್ ದಂಡೆಗೆ ಉಪಯೋಗಿಸ್ಕೊಂಡು 9ನೇ ಕ್ಲಾಸ್ ಓದ್ತಕ್ಕಂಥ ಶಶಾಂಕ್ ಅನ್ನೋ ಹುಡುಗ, ಮಮತಾ ಟೀಚರ್ ಮಗ, ಲೋಕೇಶ್ ಅನ್ನೋರ ಅಗ್ರಿಕಲ್ಚರಿಸ್ಟ್ ಫಾರ್ಮರ್ ಮಗ ಇವತ್ತು ತೀರೋಗ್ಬಿಟ್ಟ. ಇವತ್ತು ನಾವೆಲ್ಲ ತಿಳ್ಕೋಬೇಕಾಗಿದೆ, ಇದೆಲ್ಲ ದುಡ್ಡು ಕಾಸ್ಗೋಸ್ಕರ ಈ ತರ ಆಟಗಳನ್ನೇ ಆಗ್ಲಿ ಯಾವ್ದನ್ನೇ ಬಳಸಬಾರ್ದು, ಕಲೆನ ಯಾವತ್ತೇ ಆಗ್ಲಿ ಈ ತರದಕ್ಕೆ ಮಾರ್ಕೋಬಾರ್ದು ಅಂತ. ಇವತ್ತು IPL ಹಂಗಾಮ ಅದು ಇದು ಅಂತ ಅನ್ಕೊಂಡಿದ್ವಿ. IPL ಅನ್ನೋದು ಎಷ್ಟು ಮನೆ ಹಾಳು ಮಾಡ್ಬಿಡ್ತು, ಎಷ್ಟು ಜನರ ಜೀವನ ಹಾಳು ಮಾಡ್ಬಿಡ್ತು ದೇವ್ರಿಗೆ ಗೊತ್ತು. ಮಕ್ಕಳನ್ನ ಕಳ್ಕೊಂಡವರು, ಇವಾಗ ಸಣ್ಣ ಹುಡುಗನ್ ಕಳ್ಕೊಂಡಿದ್ದಾರೆ. ಇವತ್ತವರೆಗೂ ಸಿಟಿ ಒಳಗಡೆ, ಬೆಂಗಳೂರು ಸಿಟಿ ಒಳಗಡೆ ನೀವು ನೋಡಿದ್ರೆ ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲರೂ ಕೂಡ ಲಕ್ಷಾಂತರ ರೂಪಾಯಿ ಸಾಲ ಮಾಡ್ಕೊಂಡವ್ರೆ. ಯಾಕಂದ್ರೆ ಯಾರು 1000 ರೂಪಾಯಿ ಹಿಂಗ್ ಕೊಟ್ಟು, ನೋಡಿ ಈ 1000 ರೂಪಾಯಿ ಕೊಟ್ಟಿದ್ದೀನಿ, ಇದು ಇವತ್ತು ಈ ಮ್ಯಾಚ್ ಹೊಡೆಯುತ್ತೆ ಅಂತ ಯಾರು ದುಡ್ಡಿಂಗ್ ಇಟ್ಬಿಟ್ಟು ಮಾಡಿಲ್ಲ. ಸುಮ್ನೆ ಫೋನಲ್ಲಿ ಹೇಳೋದು ಈ ಮ್ಯಾಚ್ ಗೆಲ್ಲುತ್ತೆ 10,000 ರೂಪಾಯಿ, ಓಕೆ ಇವಾಗ 150 ಕಾಲ್ಔಟ್ ಆಗ್ತಾನೆ 50,000 ರೂಪಾಯಿ, ಹಿಂಗ್ ಹೇಳ್ಕೊಂಡು ಹೋಗೋದು ಬಾಯಿ ಮಾತಲ್ಲೇ 2 ಅವರ್ಗೆನೆ ಇವನು ಸಾಲಗಾರ ಆಗ್ಬಿಟ್ಟಿರ್ತಾನೆ. ಜೀವನ ಪರ್ಯಂತ ಎಷ್ಟೋ ಜನ ತನ್ನ ಮಕ್ಕಳನ್ನ ಅದು ಮೇಸನ್ ಕೆಲಸ ಮಾಡಿಸಿ, ಗಾರೆ ಕೆಲಸ ಮಾಡಿ, ಕೂಲಿ ಕೆಲಸ ಮಾಡಿ, ಆಟೋ ಓಡಿಸಿ ಏನೇನೋ ಮಾಡಿ ಕೂಡ ಓಕೆ ಮಕ್ಕಳನ್ನ ಓದಿಸಿ 5 ಲಕ್ಷ ರೂಪಾಯಿ ಸಾಲ ಮಾಡ್ಕೊಂಡಿರಲ್ಲ. 5 ಲಕ್ಷ ರೂಪಾಯಿ ಸಾಲ ಮಾಡ್ಕೊಂಡಿರಲ್ಲ, 2% 3% ಬಡ್ಡಿಗೂ ತೆಗ್ದಿರಲ್ಲ ಅವರು. ಹಂಗ್ ತೆಗ್ದಿದ್ರು 2% 3% ಬಡ್ಡಿ ತೆಗ್ದಿರ್ತಾರೆ. ಓಕೆ ಆದ್ರೆ ಈ ಕ್ರಿಕೆಟ್ ಅನ್ನೋದ್ರಲ್ಲಿ ಎಲ್ಲಾರು ಸೇರ್ಕೊಂಡ್ಬಿಟ್ಟು ಏನಿಲ್ಲ, ಒಂದ್ ಸಣ್ಣ ಹುಡುಗ ಕಾಲೇಜ್ಗೆ ಹೋಗ್ತಾ ಇದ್ದಾನೆ, PUC, ಏನಂದ್ರೆ 3 ಲಕ್ಷ ಸಾಲ ಆಗ್ಬಿಟ್ಟೈತೆ ಮಗ, ನನ್ಗೆ 4 ಲಕ್ಷ ಸಾಲ ಆಗ್ಬಿಟ್ಟೈತೆ ಮಗ, 8 ಲಕ್ಷ ಸಾಲ ಆಗ್ಬಿಟ್ಟೈತೆ, 6 ಲಕ್ಷ ಸಾಲ ಆಗ್ಬಿಟ್ಟೈತೆ ಮಗ. ಏನು ಅಂದ್ರೆ ಏನಿಲ್ಲ, ಬರೀ ಬೆಟ್ಟಿಂಗು. ಆಗ ಕ್ರಿಕೆಟ್ ಅನ್ನೋ ಕಲೆನ ಇವತ್ತು ಈ ಲೆವೆಲ್ಗೆ ತಗೊಂಬಂದು ನಿಲ್ಸ್ಬಿಟ್ರು. ಓಕೆ ಏನಕ್ಕೋಸ್ಕರ ಇವೆಲ್ಲ ಅಲ್ವಾ? ಆಗ ಇವತ್ತು ನಾವು ತಿಳ್ಕೋಬೇಕಾಗಿದೆ ಜನ ಎಲ್ಲ,
ದುಡ್ಡು ಅನ್ನೋದು ಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ಕಲೆನ ಮಾರ್ಕೊಳಕ್ ಬಂದ್ರೆ ಕ್ರಿಕೆಟ್ ಬೆಲೆನೂ ಇನ್ ಸ್ವಲ್ಪ ದಿನಕ್ಕೆ ನೋಡಿ, ಅದೇ ನೀವು ವರ್ಲ್ಡ್ ಕಪ್ ಆಡುವಾಗ ಎಷ್ಟು ಜನ ನೋಡ್ತಾರೆ, ಎಷ್ಟು ವ್ಯಾಲ್ಯೂ ಇರುತ್ತೆ, ಅದೇ ಈ ತರ ಮ್ಯಾಚ್ ಆಡುವಾಗ ಎಷ್ಟು ವ್ಯಾಲ್ಯೂ ಇರುತ್ತೆ. ಅದರಿಂದ ಇವತ್ತಿಗೆ ನಾವು ತಿಳ್ಕೊಬೇಕಾಗಿರೋದಿಷ್ಟೇ, 24ನೇ ಸಂಖ್ಯೆ ಅಂದ್ರೇನೆ ಹಣ, ದುಡ್ಡು, ಕಾಸು ಅನ್ನೋದು ನಮ್ಮ ಜೊತೆಗೆ ಓಡಿ ಬರುತ್ತೆ. ಆದ್ರೆ ಅದನ್ನ ಯಾವ ಮಾರ್ಗದಲ್ಲಿ ನಾವು ಸಂಪಾದನೆ ಮಾಡ್ಬೇಕು ಅನ್ನೋದು ಒಂದನ್ನು ಮಾತ್ರ ತಿಳ್ಕೊಳ್ಳೇಬೇಕು. ಸೊ ಕ್ರಿಕೆಟೇ ನನಗೆ ಉಸಿರು, ಕ್ರಿಕೆಟೇ ನನಗೆ ಜೀವನ ಅಂತ ಹೇಳ್ದಂತವ್ರಿಗೆ ಇವತ್ತು ಭಾರತ ರತ್ನ ಕೊಟ್ಟಿದ್ದಾರೆ ಅಂದ್ರೆ ಕಲೆಗೆ ಇವರು ಶರಣಾಗತಿ ಆಗಿರೋದ್ರಿಂದ 24ನೇ ತಾರೀಕು ಕೊಟ್ಟಿರ್ತಕ್ಕಂಥ ಸಚಿನ್ ತೆಂಡೂಲ್ಕರ್ಗೆ ದುಡ್ಡಿನ ಹೊಳೆನೇ ಹರಿದು ಬಂತು. ಒಂದು ಗ್ರಾಮವನ್ನೇ ನಾನು ಇವತ್ತು ದತ್ತಕ್ಕೆ ತಗೊಳ್ತೀನಿ ಅಂತ ಹೇಳ್ತಕ್ಕಂಥ ಶ್ರೀಮಂತನನ್ನಾಗಿ ಮಾಡ್ತು. ಅದೇ ರೀತಿ ನನಗೆ ನಟನೆನೇ ದೇವರು, ಅದೇ ನನಗೆಲ್ಲ ಅಂತ ಹೇಳಿ ಶರಣಾಗತಿ ಆಗಿದ್ದಕ್ಕೆ ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ ಕನ್ನಡದ ಕಣ್ಮಣಿ, ಓಕೆ ಇವರೇ ನಮ್ಮ ಅಣ್ಣ, ಮತ್ತೆ ಹುಟ್ಟಿ ಬರ್ಬೇಕು ಇವರು ಅಂತ ಹೇಳಿ ಅವರ ಕುಟುಂಬದಲ್ಲಿ ಯಾರಿಗೇ ಆಗ್ಲಿ ಅವರಷ್ಟೇ ಗೌರವ ಕೊಡ್ತಕ್ಕಂಥ ಒಂದು ದೊಡ್ಡ ಕುಟುಂಬ, ದೊಡ್ಡ ಮನೆ ಅಂತ ಹೇಳ್ತಕ್ಕಂಥ ಹೆಸರು ಬಂತು. ಆಗ ನಾವು ತಿಳ್ಕೊಬೇಕಾಗಿರೋದು ಇಷ್ಟೇ, 64 ಕಲೆಗಳಲ್ಲಿ ಒಂದು ಕಲೆ ಈ ತಾರೀಕಲ್ಲಿ ಹುಟ್ಟೋರಿಗೆ ಒಲಿದು ಬಂದಿರುತ್ತೆ. ಆ ಒಲಿದು ಬಂದಿರತಕ್ಕಂಥ ಕಲೆಗೆ ಇವರು ಶರಣಾಗತಿ ಆಗಿದ್ದೆ ಆದ್ರೆ ಇವತ್ತು ನಾವೇನೇನು ಅಷ್ಟೈಶ್ವರಿಗಳು ಅಂದ್ವೋ ಅದೆಲ್ಲರಿಗೂ ಇವ್ರ ಹತ್ರಕ್ಕೆ ಬರುತ್ತೆ. ಮಕ್ಕಳಿಗೆ ಮಾತ್ರ ತಂದೆ ತಾಯಿ ತಿಳಿ ಹೇಳ್ಬೇಕಾಗಿರೋದಿಷ್ಟೇ, ಧರ್ಮನ್ ಮಾತ್ರ ಬಿಟ್ಟು ಹೋಗ್ಬೇಡ, ಇವತ್ತಲ್ಲ ನಾಳೆ ಗೆಲ್ತೀಯ ಅಂತ ಹೇಳ್ತಕ್ಕಂಥ ಪಾಯಿಂಟ್ಸ್ ನ ಇವ್ರಿಗೆ ಹೇಳ್ಕೊಟ್ಬಿಟ್ಟು ಮುಂದುವರಿಸ್ಬಿಟ್ರೆ ಇವ್ರ ತರ ಗೆಲ್ತಕ್ಕಂಥವ್ರು ಇನ್ಯಾರಿಲ್ಲ ಜೀವನದಲ್ಲಿ ಅಂತ ಇದ್ರ ಮೂಲಕ ಹೇಳ್ಕೊಳಕ್ ಇಷ್ಟಪಡ್ತೀನಿ. ಗುರುಜಿ, ಒಟ್ಟಾರೆಯಾಗಿ ಸಂಖ್ಯೆ 24ರಲ್ಲಿ ಅಂದ್ರೆ ಶುಕ್ರ ಗ್ರಹನ ಹೋಲಿಸ್ಕೊಂಡ್ಬಿಟ್ರೆ ಸಾಕು, ಆ ದಿನಾಂಕದಲ್ಲಿ ಹುಟ್ಟಿದ್ರೆ ನಮ್ಗೆ ಎಲ್ಲ ಒಂದು ಅಂಶಗಳು ನಮ್ಮ ಜೀವನದಲ್ಲಿ ಇರುತ್ತೆ. ಆದ್ರೆ ಆ ಒಂದು ಗ್ರಹದ ಒಂದು ಮಹತ್ವವನ್ನ ತಿಳ್ಕೊಂಡು ನಾವು ನಡೆದ್ರೆ ಎಷ್ಟೆಲ್ಲ ಒಂದು ಎತ್ತರದ ಸ್ಥಾನಕ್ಕೆ ಹೋಗಬಹುದು ಅನ್ನೋದ್ರ ಬಗ್ಗೆ ಮಾಹಿತಿನ ತಿಳಿಸ್ಕೊಡೋದಕ್ಕಾಗಿ ಧನ್ಯವಾದಗಳು ತಮಗೆ. ನೋಡಿದ್ರಲ್ಲ ವೀಕ್ಷಕರೇ, ಕಲೆಯನ್ನ ಯಾವ ರೀತಿಯಾಗಿ ನಾವು ಬಳಸ್ಕೊಳ್ಬೇಕು, ಜೊತೆಗೆ 24ನೇ ಸಂಖ್ಯೆನಲ್ಲಿ ಹುಟ್ಟಿರುವಂತವ್ರಿಗೆ ಎಂಥ ಒಂದು ಶಕ್ತಿ ಇರುತ್ತೆ, ಇಂಥ ಎಲ್ಲಾ ಒಂದು ವಿಚಾರಗಳು ಅಡಕವಾಗಿರುತ್ತೆ ಈ ಒಂದು ದಿನಾಂಕದಲ್ಲಿ ಅಂತ. ಇನ್ನು ಅಷ್ಟೇ ಅಲ್ಲ, ಪ್ರತಿಯೊಂದು ಸಂಖ್ಯೆ ಆಧಾರದ ಮೇಲೂ ಕೂಡ ಗುರುಜಿ ಅವರು 4 ಪುಸ್ತಕಗಳನ್ನ ಬರೆದಿದ್ದಾರೆ. ಹೆಸರಿನ ಬದಲಾವಣೆ, ಮರುಮಾಂಗಲ್ಯ ಧಾರಣೆ ಆಗಿರಬಹುದು, ವಾಸ್ತುಶಾಸ್ತ್ರ, ಜ್ಯೋತಿಷ್ಯ ಶಾಸ್ತ್ರ, ಸಂಖ್ಯಾಶಾಸ್ತ್ರ, ಈ ರೀತಿಯಾಗಿ ಗುರುಜಿ ಅವರು ಸ್ವತಃ ರಚಿಸಿರುವಂತಹ 4 ಪುಸ್ತಕಗಳಲ್ಲಿ ಸಂಖ್ಯಾವಾಸ್ತು ಜ್ಯೋತಿರ್ವಿಜ್ಞಾನದ ಮತ್ತಷ್ಟು ಒಂದು ಮಾಹಿತಿ ನಿಮಗೆ ಲಭ್ಯ ಇದೆ. ಆದಷ್ಟು ಬೇಗ ತಾವು ಕರೆ ಮಾಡಿ 7676366666 ಈ ನಂಬರ್ಗೆ ಈ ಕೂಡಲೇ ಕರೆ ಮಾಡಿ ಆರ್ಡರ್ ಮಾಡಿ. ನಮ್ಮ ವಸ್ತುಗಳು, ಯಂತ್ರಗಳು, ಪೀಠಗಳು, ನಮ್ಮ ವೇದಿಕ ವಾಸ್ತು ಕಿಟ್ ಆಗಿರಬಹುದು, ನಮ್ಮ ಪುಸ್ತಕಗಳು ಎಲ್ಲವನ್ನ ಕೂಡ ತಾವು ಕರೆ ಮಾಡಿ ಆರ್ಡರ್ ಮಾಡಿದ್ರೆ ಸಾಕು, ನಾವು ನಿಮ್ಗೆ ಕೊರಿಯರ್ ಮೂಲಕ ಕಳಿಸ್ಕೊಡ್ತೀವಿ ಅಂತ ಹೇಳ್ತಾ, ಇನ್ನು ಅಷ್ಟೇ ಅಲ್ಲ ಅದನ್ನ ಬಳಸುವಂತಹ ವಿಧಾನ, ಪೂಜೆ ಯಾವ ರೀತಿಯಾಗಿ ಮಾಡಬೇಕು, ಎಲ್ಲ ಮಾಹಿತಿಯನ್ನ ನಮ್ಮ ಸಿಬ್ಬಂದಿ ನಿಮ್ಗೆ ಕರೆ ಮಾಡಿ ತಿಳಿಸ್ಕೊಡ್ತಾರೆ ಅಂತ ಹೇಳ್ತಾ, ಇನ್ನು ಹಾಗೆ ಗುರೂಜಿ ಅವರ ಒಂದು ಪ್ರವಾಸ ಆರಂಭ ಆಗ್ತಾ ಇದೆ. ನಿಮ್ಮದೇ ಊರಿನಲ್ಲಿ ನಿಮ್ಮ ನೇರ ಭೇಟಿಗೆ ಗುರೂಜಿ ಅವರು ಲಭ್ಯವಿರ್ತಾರೆ. ಸಮಸ್ಯೆಗಳು ಪ್ರತಿಯೊಬ್ಬರಿಗೂ ಇರುತ್ತೆ, ಎಲ್ಲರೂ ಕೂಡ ಬಂದು ಗುರೂಜಿ ಅವರನ್ನ ಬೆಂಗಳೂರಿನಲ್ಲೇ ಭೇಟಿ ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ. ಸೊ ಆ ನಿಟ್ಟಿನಲ್ಲಿ ನಿಮ್ಮೆಲ್ಲರ ಒಂದು ಉಪಯೋಗಕ್ಕೆ ಗುರೂಜಿ ಅವರು ನಿಮ್ಮದೇ ಊರಿನಲ್ಲಿ ನಿಮ್ಮ ನೇರ ಭೇಟಿಗೆ ಲಭ್ಯವಿರ್ತಾರೆ. ಜೂನ್ 1ನೇ ತಾರೀಕು ಮೈಸೂರಿನಿಂದ ಆರಂಭ ಆಗ್ತಾ ಇದೆ ಗುರೂಜಿ ಅವರ ಒಂದು ಪ್ರವಾಸ ಅಂತಾನೆ ಹೇಳ್ಬಹುದು. ಜೊತೆಗೆ ಜೂನ್ 1ನೇ ತಾರೀಕಿನಿಂದ 19ನೇ ತಾರೀಕಿನಲ್ಲಿ ಗುರೂಜಿ ಅವರು ನಿಮ್ಮ ಹತ್ತಿರದ ಊರಿನಲ್ಲಿ ನಿಮ್ಮ ನೇರ ಭೇಟಿಗೆ ಲಭ್ಯವಿರ್ತಾರೆ. ಜೂನ್ 1 ಮೈಸೂರಿನಲ್ಲಿ, ಜೂನ್ 2ನೇ ತಾರೀಕು ನೆಲಮಂಗಲ, ಜೂನ್ 3ರಂದು ಹಾಸನ್, ಇದೇ ಮೊದಲ ಬಾರಿಗೆ ಜೂನ್ 5ನೇ ತಾರೀಕು ಮಡಿಕೇರಿಗೆ ಗುರೂಜಿ ಅವರು ಆಗಮಿಸ್ತಾ ಇದ್ದಾರೆ. ಜೂನ್ 6ನೇ ತಾರೀಕು ಮಂಗಳೂರಿನಲ್ಲಿ, ಜೂನ್ 8ರಂದು ಶಿವಮೊಗ್ಗ, ಜೂನ್ 9ನೇ ತಾರೀಕು ದಾವಣಗೆರೆ, ಜೂನ್ 10ರಂದು ಬಳ್ಳಾರಿ, ಜೂನ್ 11ನೇ ತಾರೀಕು ಹೊಸಪೇಟೆ, ಜೂನ್ 12ರಂದು ಹುಬ್ಬಳ್ಳಿ, ಜೂನ್ 13 ಬೆಳಗಾಂ, ಜೂನ್ 14ನೇ ತಾರೀಕು ಬಾಗಲಕೋಟೆ, ಜೂನ್ 16ನೇ ತಾರೀಕು ವಿಜಯಪುರದಲ್ಲಿ ಹಾಗೂ ಜೂನ್ 17ರಂದು ರಾಯಚೂರಿನಲ್ಲಿ, ಜೂನ್ 19ನೇ ತಾರೀಕು ಕಲಬುರಗಿಯ ನಮ್ಮ ಬ್ರಾಂಚ್ನಲ್ಲಿ ಗುರೂಜಿ ಅವರು ನಿಮ್ಮ ನೇರ ಭೇಟಿಗೆ ಲಭ್ಯವಿರ್ತಾರೆ. ಗುರೂಜಿ ಅವರನ್ನ ಅಪಾಯಿಂಟ್ಮೆಂಟ್ ಅಲ್ಲಿ ತಗೊಂಡು ನೀವು ನೇರವಾಗಿ ಭೇಟಿ ಮಾಡಬೇಕಾಗುತ್ತೆ. ಫಾರ್ ಅಪಾಯಿಂಟ್ಮೆಂಟ್ಸ್ ನೀವು ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆ 7676366666 ಈ ನಂಬರ್ಗೆ ಈ ಕೂಡಲೇ ಕರೆ ಮಾಡಿ ಯಾವ ದಿನಾಂಕದಲ್ಲಿ ಯಾವ ಊರಿನಲ್ಲಿ ಲಭ್ಯವಿರ್ತಾರೆ ಅನ್ನೋಂತಹ ಒಂದು ಡೀಟೇಲ್ಸ್ ಸ್ಕ್ರಾಲಿಂಗ್ ಅಲ್ಲಿ ಕೂಡ ಹೋಗ್ತಾ ಇದೆ. ಸೊ ಆ ಮಾಹಿತಿಯನ್ನ ಪಡ್ಕೊಂಡು ಗುರೂಜಿ ಅವರ ಅಪಾಯಿಂಟ್ಮೆಂಟ್ ನೊಂದಿಗೆ ನಿಮ್ಮ ಒಂದು ಸಮಸ್ಯೆಗಳಿಗೆ ಪರಿಹಾರವನ್ನ ನೇರವಾಗಿ ಪಡ್ಕೊಳ್ಳಿ ಅಂತ ಹೇಳ್ತಾ, ಇದೀಗ ಕಾಲ ನಿರ್ಣಯ ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ಪುಟ್ಟದೊಂದು ವಿರಾಮದ ನಂತರ ವೀಕ್ಷಕರೆಲ್ಲರಿಗೂ ಕಾಲ ನಿರ್ಣಯ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತವನ್ನ ಕೋರ್ತಾ, ಇನ್ನು ಹಾಗೆ ವೀಕ್ಷಕರೇ ನೀವು ಕೂಡ ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ಕರೆ ಮಾಡಿ ನಿಮ್ಮ ಒಂದು ಜೀವನದ ಬಗ್ಗೆ, ನೀವು ಎದುರಿಸ್ತಾ ಇರುವಂತಹ ಸಮಸ್ಯೆಗಳ ಬಗ್ಗೆ ಗುರೂಜಿ ಅವರಿಂದ ಪರಿಹಾರವನ್ನ ಕಂಡುಕೊಳ್ಬಹುದು. ಸ್ಕ್ರಾಲ್ ಆಗ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ನಮ್ಮ ಜೊತೆನಲ್ಲಿ ಮಾತಾಡಿ. ಇದೀಗ ಮೊದಲನೇ ಕರೆ ಯಾರು ಎಲ್ಲಿಂದ ಮಾಡಿದ್ದಾರೆ ಅಂತ ಬನ್ನಿ ಸ್ವೀಕರಿಸೋಣ. ಹಲೋ, ನಮಸ್ಕಾರ.
ಹಲೋ. ಇನ್ನು ಹಾಗೆ ವೀಕ್ಷಕರೇ, ಗುರೂಜಿ ಅವರ ಒಂದು ಪ್ರವಾಸ ಆರಂಭ ಆಗ್ತಾ ಇರುವಂತಹ ದಿನಾಂಕ ನಿಮಗೆ ಬಹುಶಃ ತಿಳಿದಿದೆ. ಜೂನ್ 1ನೇ ತಾರೀಕಿನಿಂದ 19ನೇ ತಾರೀಕಿನಲ್ಲಿ ಗುರೂಜಿ ಅವರು ನಿಮ್ಮದೇ ಊರಿನಲ್ಲಿ ನಿಮ್ಮ ನೇರ ಭೇಟಿಗೆ ಲಭ್ಯವಿರುತ್ತಾರೆ. ಒಟ್ಟಾರೆಯಾಗಿ ಕರ್ನಾಟಕದಾದ್ಯಂತ ಗುರೂಜಿ ಅವರು ಪ್ರವಾಸವನ್ನ ಕೈಗೊಳ್ತಾ ಇದ್ದಾರೆ. ಜೂನ್ 1ನೇ ತಾರೀಕು ಮೈಸೂರಿನ ನಮ್ಮ ಬ್ರಾಂಚ್ ನಲ್ಲಿ ಪಂಚಮಂತ್ರ ರೋಡ್ ಜ್ಞಾನಗಂಗಾ ಸ್ಕೂಲ್ ಹತ್ತಿರ ಮೈಸೂರಿನಲ್ಲಿ ನಮ್ಮ ಬ್ರಾಂಚ್ ಇದೆ. ಸೊ ಅಲ್ಲಿಗೆ ನೀವು ನೇರವಾಗಿ ಹೋಗಿ ಅಪಾಯಿಂಟ್ಮೆಂಟ್ ನೊಂದಿಗೆ ಗುರೂಜಿ ಅವರನ್ನ ಭೇಟಿ ಮಾಡಬಹುದು. ಜೂನ್ 2ನೇ ತಾರೀಕು ನೆಲಮಂಗಲದಲ್ಲಿ ಕೂಡ ನಮ್ಮ ಬ್ರಾಂಚ್ ಇದೆ. ಅಲ್ಲಿ ಗುರೂಜಿ ಅವರು ನಿಮ್ಮ ನೇರ ಭೇಟಿಗೆ ಲಭ್ಯವಿರುತ್ತಾರೆ. ಜೂನ್ 3ನೇ ತಾರೀಕು ಹಾಸನಲ್ಲಿ, ಜೂನ್ 5ನೇ ತಾರೀಕು ಇದೇ ಮೊದಲ ಬಾರಿಗೆ ಮಡಿಕೇರಿನಲ್ಲಿ, ಜೂನ್ 6ರಂದು ಮಂಗಳೂರು, ಜೂನ್ 8ನೇ ತಾರೀಕು ಶಿವಮೊಗ್ಗದಲ್ಲಿ, ಜೂನ್ 9ರಂದು ದಾವಣಗೆರೆ, ಜೂನ್ 10ನೇ ತಾರೀಕು ಬಳ್ಳಾರಿ, ಜೂನ್ 11ರಂದು ಹೊಸಪೇಟೆನಲ್ಲಿ, ಜೂನ್ 12ನೇ ತಾರೀಕು ಹುಬ್ಬಳ್ಳಿನಲ್ಲಿ, ಜೂನ್ 13ರಂದು ಬೆಳಗಾಂನಲ್ಲಿ, ಜೂನ್ 14ನೇ ತಾರೀಕು ಬಾಗಲಕೋಟೆನಲ್ಲಿ, ಜೂನ್ 16ನೇ ತಾರೀಕು ವಿಜಯಪುರ, ಜೂನ್ 17ರಂದು ರಾಯಚೂರಿನಲ್ಲಿ, ಜೂನ್ 19ನೇ ತಾರೀಕು ಗುಲ್ಬರ್ಗಾದಲ್ಲಿ ಗುರೂಜಿ ಅವರು ನಿಮ್ಮ ನೇರ ಭೇಟಿಗೆ ಲಭ್ಯವಿರುತ್ತಾರೆ. ಅಪಾಯಿಂಟ್ಮೆಂಟ್ ನೊಂದಿಗೆ ಗುರೂಜಿ ಅವರನ್ನ ನೀವು ನೇರವಾಗಿ ಭೇಟಿ ಮಾಡಿ ನಿಮ್ಮೆಲ್ಲ ಸಮಸ್ಯೆಗಳಿಗೆ, ವಿಶೇಷವಾಗಿ ಮಕ್ಕಳು ಓದ್ತಾ ಇಲ್ಲ, ಇನ್ನು ಕರೆಕ್ಟ್ ಆಗಿ ಅವರು ಚೆನ್ನಾಗಿ ಪರ್ಸೆಂಟೇಜ್ ತಗೊಂಡಿಲ್ಲ ಎಕ್ಸಾಮ್ ಅಲ್ಲಿ, ಅಥವಾ SLC ಮುಗಿತು, PUC ಮುಗಿತು, ನೆಕ್ಸ್ಟ್ ಯಾವ ಕೋರ್ಸ್ ತಗೊಳ್ಳೋದು ಅಂತ ಕನ್ಫ್ಯೂಷನ್ ಅಲ್ಲಿದ್ದಾರೆ, ಅಥವಾ ಅವರಿಗೆ ಆರೋಗ್ಯದ ಸಮಸ್ಯೆ ಕಾಡ್ತಾ ಇದೆ, ಮನೆಯಲ್ಲಿ ಅಭಿವೃದ್ಧಿನೇ ಕಾಣ್ತಾ ಇಲ್ಲ, ಮನೆಯಲ್ಲಿ ಇರುವಂತವರ ಒಂದು ಮಧ್ಯದಲ್ಲಿ ಒಂದು ಸ್ವಾರಸ್ಯವಾದಂತಹ ಒಂದು ಬಾಂಧವ್ಯ ಅಷ್ಟು ಚೆನ್ನಾಗಿಲ್ಲ, ಈ ರೀತಿಯಾಗಿ ಎಲ್ಲರೂ ಒಂದಲ್ಲ ಒಂದು ಸಮಸ್ಯೆಗಳಿಂದ ಬಳಲ್ತಾ ಇರ್ತಾರೆ. ಸೊ ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ಗುರೂಜಿ ಅವರಿಂದ ತಾವು ನೇರವಾಗಿ ಪರಿಹಾರವನ್ನ ಕಂಡುಕೊಳ್ಬಹುದು ಅಂತ ಹೇಳ್ತಾ ಇದೀಗ ಕರೆಗಳನ್ನ ಸ್ವೀಕರಿಸೋಣ. ಹಲೋ, ನಮಸ್ಕಾರ. ಹಲೋ ಹಲೋ ನಮಸ್ಕಾರ. ತಮ್ಮ ಹೆಸರು? ಹಲೋ ಸರ್ ನಮಸ್ಕಾರ, ತಮ್ಮ ಹೆಸರು? ನಮ್ಮ ಹೆಸರು ಚಿಕ್ಕಸ್ವಾಮಿ ಅಂತ, ಬಳ್ಳಾರಿಯಿಂದ. ಬಳ್ಳಾರಿಯಿಂದ ಕರೆ ಮಾಡ್ತಾ ಇದ್ದೀರಾ? ಯಾರ ಬಗ್ಗೆ ಮಾತಾಡ್ಬೇಕು? ನಮ್ಮ ಬಗ್ಗೆ ಡೇಟ್ ಆಫ್ ಬರ್ತ್ ಹೇಳ್ತೀರಾ ಸರ್? 20/9/1980. ಎಷ್ಟು ಗಂಟೆಗೆ ಹುಟ್ಟಿದ್ದು? ರಾತ್ರಿ 11:15. 11 ಗಂಟೆ 15 ನಿಮಿಷ. ಓಕೆ ಸರ್, ಗುರುಜಿ ಅವರಿದ್ದಾರೆ, ಪ್ರಶ್ನೆ ಏನ್ ಕೇಳ್ಬೇಕು ಮಾತಾಡಿ. ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಗುರುಜಿ. ಎಲ್ಲಿ? ಬಳ್ಳಾರಿಯಿಂದ ಮಾತಾಡ್ತಾ ಇರೋದು? ಹ್ಞೂ. ತಮ್ಮ ಹೆಸರೇನಂದ್ರೆ? ಚಿಕ್ಕಸ್ವಾಮಿ ಅಂತ. ಚಿಕ್ಕಸ್ವಾಮಿ. ಚಿಕ್ಕಸ್ವಾಮಿ, ನೀವು ಹುಟ್ಟಿರ್ತಕ್ಕಂಥ ಶ್ರವಣ ನಕ್ಷತ್ರ, ಮಕರ ರಾಶಿ, ಕರೆಕ್ಟಾ? ಕರೆಕ್ಟ್ ಆಗಿರಿ. ರೈಟ್, ಕೇಳಿ ಚಿಕ್ಕಸ್ವಾಮಿ ಅವ್ರ, ಏನ್ ಪ್ರಶ್ನೆ? ನಮಗೆ ಹಿಂದೆ 9 ವರ್ಷ ಆಯ್ತು ನಮಗೆ ಬೆನ್ಮೂಳೆ ಫ್ರಾಕ್ಚರ್ ಆಗಿದೆ. ಸ್ವಲ್ಪ ಗಟ್ಟಿಯಾಗಿ ಮಾತಾಡಿ. ಏನ್ ಮಾಡ್ತಿದ್ರ ತಾವು? ನಾವು ಇವಾಗ ಬೆನ್ಮೂಳೆ ಫ್ರಾಕ್ಚರ್, ಸ್ಪೈನಲ್ ಕಾರ್ಡ್ ಇಂಜರಿ ಆಯ್ತು ನಮಗೆ. ಸ್ಪೈನಲ್ ಕಾರ್ಡ್ ಇಂಜುರಿ ಆಯ್ತು? ಓಕೆ. ಸೊ ಇವಾಗ ಎಷ್ಟು ದಿನದಿಂದ, ಯಾವ ತರ, ಯಾವತ್ತಾಗಿದ್ದು ಆಕ್ಸಿಡೆಂಟ್ ನಿಮ್ಗೆ? ನಮ್ಗೆ 2008ರಲ್ಲಿ ಆಯ್ತು. ಹೌದಾ? ಮದುವೆ ಆಗಿದೆಯಾ ನಿಮ್ಗೆ? ಮ್ಯಾರೇಜ್ ಆಗಿದ್ರೆ ನಮ್ಗೆ ಮಗ ಅದನ್ರಿ. ಮ್ಯಾರೇಜ್ ಆದ್ಮೇಲೆ ಆಗಿರೋದು ಆಕ್ಸಿಡೆಂಟ್, ಅದಕ್ಕೆ ಮುಂಚೆ ಆಗಿರೋದು ಆಕ್ಸಿಡೆಂಟ್? ಅದು ಮ್ಯಾರೇಜ್ ಆದ್ಮೇಲೆ ಆಗೈತ್ರಿ, 2 ವರ್ಷ. ಮ್ಯಾರೇಜ್ ಆಗಿರೋ ಡೇಟ್ ಹೇಳಿ ಆಗ. 19/2/2006. 19/2/2006. 19/2/2006 ಕೂಡ ನೋಡಿದ್ರೆ ಫ್ಯೂಚರ್ ನಂಬರ್ 2 ಬರುತ್ತೆ. ಓಕೆ, ನೀವು ಹುಟ್ಟಿರೋದು 20. ಓಕೆ, ರೈಟ್. ಇವಾಗ ಏನ್ ಪ್ರಶ್ನೆ? ಅದೇ ನಮ್ದು ಎಲ್ಲ ಈ ಲೈಫ್ ಹಿಂಗೈತೆ, ನಮ್ಮ ಮುಂದೆ ಏನೇನೈತೆ. ಓಕೆ, ರೈಟ್. ಈಗ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಇದೆ. ಇವಾಗ ಏನ್ ಮಾಡ್ತಾ ಇದ್ದೀರಾ? ಅಟ್ ಪ್ರೆಸೆಂಟ್ ಏನ್ ಕೆಲಸ ಮಾಡ್ತಿದ್ದೀರಾ? ಅಟ್ ಪ್ರೆಸೆಂಟ್ ಏನ್ ಹೇಳ್ರಿ, ನಮ್ಗೆ ಏನು ಮೂವ್ ಮಾಡಕ್ಕೂ ಆಗ್ತಾ ಇಲ್ಲ, ನಾವು ಸುಮ್ಮನೆ ಬೆಡ್ ರೆಸ್ಟ್ ಇದ್ದೀವಿ. ಓಕೆ, ರೈಟ್, ಬೆಡ್ ರೆಸ್ಟ್ ಅಲ್ಲಿ ಇದ್ದೀರಾ. ಓಕೆ, ಮಿಸಸ್ ಏನ್ ಮಾಡ್ತಾರೆ? ಮಿಸಸ್ ಅಲ್ಲಿ ಮನೆಯಲ್ಲೇ ಇರ್ತಾರೆ. ಓಕೆ, ಮಕ್ಕಳು ನಿಮ್ಗೆ? ಮಗ ಅದನ್ರಿ. ಓಕೆ, ರೈಟ್, ತಿಳಿಸ್ಕೊಡ್ತೇನೆ ನೋಡಿ. ಕಾಮನ್ ಆಗಿ ಇವಾಗ ಎಲ್ಡರ್ಲಿ ನೇಮ್ ಚಿಕ್ಕಸ್ವಾಮಿ ಅಂತ ಹೆಸರು ಹೇಳುದು. ನಾನು ಬಹಳಷ್ಟು ಜನ ಕೇಳ್ತೇನೆ, ಸ್ವಲ್ಪ ಹೆಂಗಿರ್ತೀರಾ, ನಿಮ್ಮ ತಂದೆ, ತಾತ, ಮುತ್ತಾತ ಇವ್ರ ಹೆಸರುಗಳೆಲ್ಲ ಯಾರೋ ಮನೇಲಿ ಇಟ್ಬಿಡ್ತಾರೆ ಹೆಸರು ಅಂತ. ಈ ತರ ಹೆಸರಿಡುವಾಗ ನಮ್ಮ ತಾತನ ಹೆಸರು ನನ್ಗೆ ಇಟ್ರು ಅಂತ ಹೊರತು ನಮ್ಮ ತಾತನ ಡ್ರೆಸ್ ನಾವು ಹಾಕೊಳಕ್ಕಾಗಲ್ಲ. ಅದನ್ನ ಮಾತ್ರ ಇಲ್ಲ, ನಮ್ಮ ತಾತನ ಹೆಸರು ಡ್ರೆಸ್ ನನಗೆ ಸೂಟಬಲ್ ಆಗಲ್ಲ, ಅವತ್ತಿನ ಕಾಲಕ್ಕೆ ಅದು ಓಕೆ, ನಾನು ಆ ಡ್ರೆಸ್ ಹಾಕೊಳಕ್ಕಾಗಲ್ಲ ಅಂತೇಳಿ ಒಂದೇ ಮತ್ತೆ ರಿಜೆಕ್ಟ್ ಮಾಡ್ಬಿಡ್ತಾರೆ. ನಮ್ಮ ಅಜ್ಜಿ ಡ್ರೆಸ್ ಆಗ್ಲಿ, ನಮ್ಮ ತಾತನ ಡ್ರೆಸ್ ಆಗ್ಲಿ. ಆದ್ರೆ ಆ ಹೆಸರು ಇಟ್ಕೊಳ್ಳುವಾಗ ಮಾತ್ರ ಸ್ವಲ್ಪ ಕೇರ್ ತಗೊಳ್ಳೇಬೇಕು. ಅದು ನಮ್ಗೇನಾದ್ರು ಸೂಟಬಲ್ ಆಯ್ತು ಅಂದ್ರೆ ಹೇಳಕ್ಕಾಗಲ್ಲ. ಅಜ್ಜನ ಪರ್ಸನಾಲಿಟಿ ರೀತಿನೇ ನಾವೇನಾದ್ರು ಬಂದ್ವಿ ಅಂದ್ರೆ ಓಕೆ, ಆ ಡ್ರೆಸ್ ಹಾಕೊಂಡಿದ ತಕ್ಷಣ ಒಂದ್ ಸ್ವಲ್ಪ ಸರ್ ಅವ್ರ ತಾತ ಹೆಂಗೋ ಇವರು ಹಂಗೆ ಸರ್, ಒಳ್ಳೆ ಸಕ್ಸಸ್ಫುಲ್ ಆಗಿದ್ದಾರೆ ಸರ್ ಅಂತ ಅನ್ಬಿಡ್ಬೋದು. ಅದೇ ಸೂಟಬಲ್ ಇಲ್ಲ ಅಂದ್ರೆ ಈ ತರ ತೊಂದರೆಗೆ ಸಿಕ್ಕಾಕೊಳ್ತಾರೆ ಅಂತಾನೆ ಎಲ್ಡರ್ಲಿ ನೇಮ್ ಇಟ್ಕೊಂಡ್ರವ್ರಿಗೆಲ್ಲ ಈ ಪ್ರಾಬ್ಲಮ್ಸ್ ಉಂಟು ಅಂತ. ಸೊ ಅದಕ್ಕೆ ಚಿಕ್ಕಸ್ವಾಮಿ ಅವರೇ, ಹೆಸರು ಬದಲಾವಣೆ ಪಕ್ಕಾ ನಿಮಗೆ ಬೇಕು, ಅದೊಂದ್ ಕಡೆ ಗಮನ ಕೊಡಿ. ಫ್ಯೂಚರ್ ನಂಬರ್ 2 ಬರ್ತಾ ಇದೆ ಮದುವೆ ಡೇಟ್ದು, ಅದರಿಂದ ಮರುಮಾನಲ್ದಣೆ ಕೂಡ ಮಾಡ್ಕೊಳ್ಳೋದು ತುಂಬಾ ಸೂಕ್ತ. ಇವೆರಡು, ಹೆಸರು ಬದಲಾವಣೆ, ಮರುಮಾನಲ್ದಣೆ, ಇವೆರಡು ಕಡೆ ಗಮನ ಕೊಡಿ. ತುಂಬಾ ಮುಖ್ಯವಾಗಿ
ಮನೆಯಲ್ಲಿ ಇವಾಗ ನೀವು ವಾಸವಾಗಿರ್ತಕ್ಕಂಥ ಮನೆಗೆ ವೇದಿಕ್ ವಾಸ್ತು ಕಿಟ್ನ ಅಳವಡಿಸಿ. ವೇದಿಕ್ ವಾಸ್ತು ಕಿಟ್ ತುಂಬಾ ಸಕ್ಸಸ್ ಕೊಡುತ್ತೆ. ಮನೆಯಲ್ಲಿರ್ತಕ್ಕಂಥ ಎಲ್ರಿಗೂ ಕೂಡ ಸಕ್ಸಸ್ ಕೊಡ್ತಕ್ಕಂಥ ಮನೆಗೆ ವೇದಿಕ್ ವಾಸ್ತು ಕಿಟ್ನ ಅಳವಡಿಸಿ. 20ನೇ ತಾರೀಕು ಕೊಟ್ಟಿದ್ದೀರಾ, ಕಾನ್ಫಿಡೆನ್ಸ್ ಆಗಾಗ ಬರೋದು, ಕಾನ್ಫಿಡೆನ್ಸ್ ಆಗಾಗ ಲೂಸ್ ಆಗೋದು, ಒಂದೇ ಸಾರಿ ಹಿಗ್ಗುವಿಕೆ ಕುಗ್ಗುವಿಕೆ ಅನ್ನೋದು 20ನೇ ತಾರೀಕು ಕೊಟ್ಟರವ್ರಿಗೆ ಹೇಳಿ ಮಾಡಿಸಿದ್ದು. ಆ ಕಾನ್ಫಿಡೆನ್ಸ್ ನಿಮ್ಗೆ ಇರೋದಕ್ಕೆ, ಈ ಪ್ರಾಬ್ಲಮ್ ಎಲ್ಲ ನೀವು ಎದುರಿಸೋದಕ್ಕೆ ಬಲಗೈ ತೋರು ಬೆಳಗ್ಗೆ ಒಂದು ಟೋಪಾಸ್ ರೂಬಿ ಉಂಗುರವನ್ನ ಹಾಕೊಳ್ಳಿ. ಕತ್ತಿಗೆ ಒಂದು ಪೆಂಡೆಂಟ್ ಹೇಳ್ತೀವಿ ದೃಷ್ಟಿ ಕವಚ ಅಂತ, ಅದನ್ನು ಉಪಯೋಗಿಸಿ ಒಳ್ಳೇದಾಗುತ್ತೆ. ವೈಟ್ ಕಲರ್ಸ್ನ ಮತ್ತೆ ಗ್ರೀನ್ ಕಲರ್ನ ಹೆಚ್ಚಾಗಿ ಬಳಸಿ. ಬೆಳ್ಳಿ ತುಂಬಾ ಚೆನ್ನಾಗಿ ಬರ್ತಕ್ಕಂಥದ್ರಿಂದ ಬೆಳ್ಳಿಯಲ್ಲಿ ಒಂದು ಕಡಗ ಬಲಗೈಗೆ ಹಾಕೊಳ್ಳಿ. ಒಂದು ಬೆಳ್ಳಿಯಲ್ಲಿ ಒಂದು ಸಣ್ಣ ಚೈನ್ ಕತ್ತಲ್ಲಿ ಹಾಕೊಳ್ಳಿ. ಅದರಲ್ಲಿ ಒಂದು ವಿನಾಯಕನ ಲಾಕೆಟ್ ಮತ್ತೆ ಚಾಮುಂಡೇಶ್ವರಿ ಲಾಕೆಟ್ ಹಾಕೊಳ್ಳಿ. ಚಾಮುಂಡೇಶ್ವರಿ ಧೈರ್ಯಕ್ಕೆ ವಿನಾಯಕ ಬಂದು ವಿಘ್ನಗಳು ಬರದಂಗೆ ನಿಮ್ಮನ್ನು ಕಾಪಾಡ್ತಾನೆ. ಇದು ನಿಮ್ಗೆ ನಂಬರ್ ಪ್ರಕಾರನೂ ಸಕ್ಸಸ್ ಕೊಡುತ್ತೆ, ನಿಮ್ ಜಾತಕದ ಪ್ರಕಾರ ಸಕ್ಸಸ್ ಕೊಡುತ್ತೆ. ಯಾಕಂದ್ರೆ ನಿಮ್ ಜಾತಕದಲ್ಲಿ ಚಂದ್ರ ಕೇತುರಿಂದ ಇದನ್ನು ಉಪಯೋಗಿಸಿ ಒಳ್ಳೇದಾಗುತ್ತೆ, ಧೃತಿಗೆಡಬೇಡಿ. ಧನ್ಯವಾದಗಳು ಸರ್ ಕರೆ ಮಾಡಿದಕ್ಕಾಗಿ. ಗುರುಜಿಯವರು ತಿಳಿಸಿಕೊಟ್ಟಂತಹ ಎಲ್ಲಾ ಪರಿಹಾರವನ್ನ ತಪ್ಪದೇ ಪಾಲಿಸಿ. ಜೊತೆಗೆ ಸಾಧ್ಯ ಆದ್ರೆ ಜೂನ್ 10ನೇ ತಾರೀಕು ಗುರುಜಿಯವರು ನಿಮ್ಮದೇ ಊರಿನಲ್ಲಿ ಅಂದ್ರೆ ಬಳ್ಳಾರಿನಲ್ಲೇ ನಿಮ್ಮ ನೇರ ಭೇಟಿಗೆ ಲಭ್ಯವಿರ್ತಾರೆ. 7676366666 ಈ ನಂಬರ್ಗೆ ನೀವು ಕರೆ ಮಾಡಿ ಅಪಾಯಿಂಟ್ಮೆಂಟ್ ನ ತಗೊಂಡು ಗುರುಜಿಯವರನ್ನ ನೇರವಾಗಿ ಭೇಟಿ ಮಾಡಿ ನೀವೆಲ್ಲ ಸಮಸ್ಯೆಗಳಿಗೆ ನೇರವಾಗಿ ಕೂತು 1-to-1 ಅಲ್ಲಿ ಡಿಸ್ಕಸ್ ಮಾಡಿ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ಳಬಹುದು ಅಂತ ಹೇಳ್ತಾ ಇದೀಗ ಮುಂದಿನ ಕರೆಯನ್ನ ಸ್ವೀಕರಿಸೋಣ. ಹಲೋ, ನಮಸ್ಕಾರ. ಹಲೋ, ತಮ್ಮ ಹೆಸರು? ಹಲೋ, ನಮಸ್ಕಾರ ಸರ್, ನಿಮ್ಮ ಹೆಸರು? ಕಿರಣ್ ಪ್ರಕಾಶ್ ಮೇಡಮ್. ಎಲ್ಲಿಂದ? ಬಳ್ಳಾರಿಯಿಂದ ಮೇಡಮ್. ಗುರುಜಿ ಹತ್ರ ಮಾತಾಡಬೇಕು. ಖಂಡಿತವಾಗ್ಲೂ ಮಾತಾಡ್ಬೋದು ಸರ್. ಈಗ ಡೇಟ್ ಆಫ್ ಬರ್ತ್ ಹೇಳ್ತೀರಾ? ಯಾರ ಬಗ್ಗೆ? 5/7/2006 ನನ್ನ ಮಗನ ಬಗ್ಗೆ ಮೇಡಮ್. ಮತ್ತೊಮ್ಮೆ ಹೇಳಿ. 5/7/2006 ಮೇಡಮ್. 5/7/2006 ಎಷ್ಟು ಗಂಟೆ? 8:55 PM AM. 8:55 ಬೆಳಗ್ಗೆನಾ? ಹೌದು ಮೇಡಮ್, ಬೆಳಗ್ಗೆ ಮೇಡಮ್. ಮಗನ ಹೆಸರು? ಮಗನ ಹೆಸರು ರಿತಿಕ್ ಮೇಡಮ್. ಓಕೆ ಸರ್, ಈಗ ಗುರುಜಿ ಅವರಿದ್ದಾರೆ, ನಿಮ್ ಮಗನ ಬಗ್ಗೆ ಏನ್ ಪ್ರಶ್ನೆ ಕೇಳ್ಬೇಕು ಅಂತ ಮಾತಾಡಿ. ನಮಸ್ಕಾರ ಸಾಯಿ ಪ್ರಕಾಶ್ ಅವರೇ. ಕಿರಣ್ ಪ್ರಕಾಶ್ ಸರ್, ಹೇಳಿ. ಕಿರಣ್ ಪ್ರಕಾಶ್, ಹೇಗಿದ್ದೀರಾ? ಏನ್ ಸಮಾಚಾರ? ಚೆನ್ನಾಗಿದ್ದೀವಿ ಸರ್ ಗುರುಜಿ ಅವರೇ. 5/7/2006. 5/7/2006. ಹೌದು ಹೌದು. ನಿಮ್ ಮಗ ಹುಟ್ಟಿರೋದು ಚಿತ್ತ ನಕ್ಷತ್ರ, ತುಲಾ ರಾಶಿ. ಎಸ್ 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 ಗುರುಜಿ. ಓ, ಇವಾಗ ರಿತಿಕ್ ಅಂತ ಕರಿತಾ ಇದ್ದೀರಾ? ಹೌದು ಗುರುಜಿ, ನೇಮ್ ಚೇಂಜ್ ಮಾಡಬೇಕು. ಇದ್ರಲ್ಲಿ ಇರ್ಬೇಕು ಮೇಡಮ್, ಅವ್ನು ಚೇಂಜ್ ಮಾಡೋಕಂತ ಕಲೆ ಬಿದ್ದಾನೆ ಮೇಡಮ್ ಸರ್. ಓಕೆ, ಈಗ ಹುಟ್ಟಿರೋದು ಇವಾಗ 4ನೇ ಕ್ಲಾಸ್ ಓದ್ತಾ ಇದ್ದಾನೆ ಹುಡುಗ? ಇವಾಗ 5th past 6th. 5th past 6 ಹೋಗ್ತಾ ಇದ್ದಾನೆ. ಓಕೆ, ಹೌದು ಗುರುಜಿ. ಹೇಗೆ ಓದ್ತಾ ಇದ್ದಾನೆ? ಏನ್ ಸಮಾಚಾರ? ಚೆನ್ನಾಗಿ ಶಾರ್ಪ್ ಇದೆ ಗುರುಜಿ, ಕ್ರಿಯೇಟಿವಿಟಿ ಫುಲ್ ಇದೆ ಮೇಡಮ್ ಗುರುಜಿ. ಹೌದಾ? 5/7/5ನೇ ತಾರೀಕು ಕೊಟ್ಟರು ಕ್ರಿಯೇಟಿವಿಟಿ, ಅವ್ರ ಸ್ಪೀಡು ಇವೆಲ್ಲ ಕೂಡ ನಾನು ಜಾಸ್ತಿ ಹೇಳಿದ್ದೀನಿ. ಓಕೆ, ಕಾರ್ಯಕ್ರಮದಲ್ಲಿ. ಹೌದು ಗುರುಜಿ, ಕರೆಕ್ಟ್. ಓಕೆ, ಇಲ್ಲಿ ತುಂಬಾ ಮುಖ್ಯವಾಗಿ ಅವನ ಜಾತಕದಲ್ಲಿ ಏನು ಅಂದ್ರೆ ನೀವು ತಿಳ್ಕೊಬೇಕಾಗಿರೋದು, ನಿಮ್ ಜಾತಕದ ಪ್ರಕಾರ ಕೂಡ ನಾನು ಗುರು ಚಂದ್ರ ಒಟ್ಟಿಗೆ ಈತನಿಗೆ ತುಲಾ ರಾಶಿಯಲ್ಲಿ. ಈ ಗುರು ಚಂದ್ರ ಸೇರಿದ ತಕ್ಷಣ ಈ ಗಜಕೇಸರಿ ಯೋಗ ಅದು ಇದು ಅಂತೆಲ್ಲ ಸುಮ್ಮನೆ ಹೇಳ್ಬಿಡೋದಲ್ಲ. ಗುರು ಅಂದ್ರೆ ದೇಹ, ಅಂದ್ರೆ ಗಂಡು ಮಗು. ಚಂದ್ರ ಅಂದ್ರೆ ಅವನ ಮನಸ್ಸು. ದೇಹ ಮನಸ್ಸು ಒಟ್ಟಿಗೆ ಇರೋನ್ ಸಾಧನೆ ಮಾಡೇ ಮಾಡ್ತಾನೆ. ಅದಕ್ಕೆ ಗುರು ಚಂದ್ರ ಯಾರಿಗಿರುತ್ತೋ ಒಳ್ಳೇದು ಅಂತ ಹೇಳ್ಬೇಕು. ಅದನ್ನ ಅನ್ಯಾಯವಾಗಿ ಸಿಂಹ ಆನೆ ಯೋಗ ಅಂದ್ರೆ ಯಾರು ತಾನೇ ನಂಬ್ತಾರೆ? ಅದೇ ಹೇಳುವಾಗ ಏನ್ ಹೇಳ್ಬೇಕಂದ್ರೆ, ಯಾರಿಗೇ ಆಗ್ಲಿ ಇವತ್ತು ಏನಾದ್ರು ಸಾಧನೆ ಮಾಡುವಾಗ ಮೈ ಮನಸ್ಸು ಒಟ್ಟಿಗೆ ಇರ್ಬೇಕು. ನಿನ್ ಮನಸ್ಸು ಎಲ್ಲೋ ಇಟ್ಕೊಂಡ್ರೆ ಎಲ್ಲ ಕೆಲಸ ನಡೀತದೆ ಅಂತಾರೆ. ಅಂದ್ರೆ ಮನಸ್ಸು ಈಚೆ ಹೋಗ್ಬಿಡ್ತು, ಮನಸ್ಸು ದೂರ ಆಗ್ಬಿಡ್ತು ಅಂದ್ರೆ ಇವ್ನು ಕೆಲಸ ಮಾಡಕ್ ಆಗಲ್ಲ. ಆಗ ಮೈ ಮನಸ್ಸು ಒಂದೇ ಕಡೆ ಇರಬೇಕು ಅಂತಾನೆ. ಮೈ ಇಲ್ಲಿದೆ, ಮನಸ್ಸು ಎಲ್ಲೋ ಇದೆ ಅಂದ್ರೆ ಹುಚ್ಚುಚ್ಚಾಗ ಆಲೋಚನೆ ಅಂತ. ಗುರು ಚಂದ್ರ ಇರೋರು ಏನಕ್ಕೆ ಸಾಧನೆ ಮಾಡ್ತಾರೆ? ಅದು ಗಜಕೇಸರಿ ಯೋಗ. ಗಜಕೇಸರಿ ಯೋಗ ಅಲ್ಲ, ಗುರು ಚಂದ್ರ ಅಂದ್ರೆ ಮೈ ಮನಸ್ಸು ಒಟ್ಟಿಗೆ ಇದೆ, ಅದು ಯೋಗ. ಗಜಕೇಸರಿ ಯೋಗ ಅಲ್ಲ, ಮೈ ಮನಸ್ಸು ಒಟ್ಟಿಗೆ ಇದೆ ಅಂತ ಯೋಗ. ಆದ್ರಿಂದಾನೆ ಗುರು ಅಂದ್ರೆ ದೇಹ ಜೀವ, ಮನಸ್ಸು ಚಂದ್ರ, ಎರಡು ಒಟ್ಟಿಗೆ ಇರೋದ್ರಿಂದ ಇವನು ಸಾಧನೆ ಮಾಡ್ತಾನೆ. ಆಗ ಮನಸ್ಸು ಎಲ್ಲೆಲ್ಲೋ ಕೇಂದ್ರೀಕೃತಗೊಳಿಸಿದವನು ಸಾಧನೆ ಮಾಡಲ್ಲ. ಮನಸ್ಸನ್ನ ಕರೆಕ್ಟ್ ಆಗಿ ನಿರ್ದಿಷ್ಟವಾಗಿ ಒಂದು ಜಾಗದಲ್ಲಿ ಇಟ್ಟದವನು ಸಾಧನೆ ಮಾಡ್ತಾನೆ ಅನ್ನೋ ಒಂದು ಮಾತನ್ನ ಹೇಳಕ್ಕೆ ಅವತ್ತಿನ ಕಾಲದಲ್ಲಿ ಸೋತೋದ್ರು ಜ್ಯೋತಿಷಿಗಳು ಎಲ್ಲರೂ ಕೂಡ. ಇವತ್ತು ಕೂಡ ಅಪ್ಪ ಹಾಕಿದ ಆಲದ ಮರ ಅಂತ ಗುರುಚಂದ್ರ ಅಂದ್ರೆ ಗಜಕೇಸರಿ ಯೋಗ ಅಂತ ಹೇಳ್ಕೊಂಡು ಹೋಗ್ತಾ ಇದಾರೆ. ನಾನು ಅದಕ್ಕೆ ಹೇಳಿದೆ, ಗುರುಚಂದ್ರ ಯೋಗನೇ, ಗಜಕೇಸರಿ ಅನ್ನೋ ಹೆಸರನ್ನ ಕಟ್ಟಬೇಡಿ ಅದಕ್ಕೆ. ಯಾಕೆಂದ್ರೆ ಆಮೇಲೆ ನಾಳೆ ಎಲ್ಲರೂ ಹೇಳ್ತಾರೆ ನಿಂಬೆ ಹಣ್ಣು ಹಾಲು ಕೂಡ ಯೋಗ ಅಂತ. ನಿಂಬೆಹಣ್ಣು ಹಾಲು ಯೋಗನೇ ಅಲ್ಲ. ಆ ಬೇಸ್ ಮೇಲೆ ಇವ್ರ ಜಾತಕದ ಪ್ರಕಾರ ತಗೊಂಡು ಕೂಡ ಗುರುಚಂದ್ರ ಯೋಗನೇ. ಆದ್ರೆ ಮೈ ಮನಸ್ಸು ಒಟ್ಟಿಗೆ ಇರೋದ್ರಿಂದ ಈ ಹುಡುಗನಿಗೆ ಅಲ್ಲಿಂದ ಮತ್ತೆ ನೀವು ನೋಡಿದ್ರಿ ಅಂದ್ರೆ ರಾಹುಗ್ರಹ ಎದುರುಗಡೆ ಬರುತ್ತೆ. ಈ ಒಂದು ಕಾಂಬಿನೇಷನ್ ಮಾತ್ರ ಅವನಿಗೆ ವೀಕ್. ಅದರಿಂದ ರಾರಾರಿ ಅನ್ನೋ ಅಕ್ಷರದಲ್ಲಿ ಇವನಿಗೆ ಹೆಸರನ್ನ ಇಟ್ಟು ರೂಢಿ ನಾಮಕ್ಕೆ ಇಟ್ಕೊಳ್ಳಿ, ಜನ್ಮನಾಮಕ್ಕಿಡಿ. ರೂಢಿ ನಾಮಕ್ಕೆ ಇವನಿಗೆ ಎ ಅನ್ನೋ ಅಕ್ಷರ, ಇಲ್ಲಾಂದ್ರೆ ವಿ ಅನ್ನೋ ಅಕ್ಷರ, ಇಲ್ಲಾಂದ್ರೆ ಯು ಅನ್ನೋ ಅಕ್ಷರದಲ್ಲಿ ಹೆಸರು ಬದಲಾವಣೆ ಮಾಡಿಡಿ. ಇದು ಇವಾಗ ಮಾತ್ರ ಆಕ್ಟಿವ್ ಇರೋದಲ್ಲ. 4ನೇ ಕ್ಲಾಸ್ ಹುಡುಗರು, SLC ಓದೋ ಹುಡುಗರು, 9th ಸ್ಟ್ಯಾಂಡರ್ಡ್ ಓದೋ ಹುಡುಗರು ಆಕ್ಟಿವ್ ಆಗಿದ್ದು ಪ್ರಯೋಜನ ಇಲ್ಲ. ಲೈಫ್ ಟೈಮ್ ಆಕ್ಟಿವ್ ಆಗಿರೋದಕ್ಕೆ
ಈ ಹೆಸರು ಅವ್ನಿಗೆ ಹೆಲ್ಪ್ ಆಗುತ್ತೆ. ಹೆಸರು ಬದಲಾವಣೆ ಮಾಡಿ ಆಮೇಲೆ ನಮ್ಮ ಎಜುಕೇಶನ್ ಪೆಂಡೆಂಟ್ ಅಂತ ಹೇಳ್ತೀವಿ, ಸ್ಟಾರ್ ರೂಬಿ ಎಮರಾಲ್ಡ್ ಪೆಂಡೆಂಟ್, ಅದೊಂದನ್ನ ಇವನ ಕತ್ತಿಗೆ ಲಾಕೆಟ್ ಆಗಿ ಹಾಕಕ್ಕೆ ಹೇಳಿ, ಒಳ್ಳೇದಾಗುತ್ತೆ, ಚೆನ್ನಾಗಿರ್ತಾನೆ. ಧನ್ಯವಾದಗಳು ಸರ್ ಕರೆ ಮಾಡೋದಕ್ಕಾಗಿ. ಇನ್ನು ಜೂನ್ 10ನೇ ತಾರೀಕು ಗುರೂಜಿಯವರು ಬಳ್ಳಾರಿನಲ್ಲಿ ನಿಮ್ಮ ನೇರ ಭೇಟಿಗೆ ಲಭ್ಯವಿರ್ತಾರೆ. ಅಪಾಯಿಂಟ್ಮೆಂಟ್ ನ ಆದಷ್ಟು ಬೇಗ ತಗೊಳ್ಳಿ. ನೇರವಾಗಿ ಬಂದು ನಿಮ್ಮ ಮಗನಿಗೆ ಒಂದು ಉತ್ತಮವಾದಂತಹ ಹೆಸರನ್ನ ಗುರೂಜಿಯವರಿಂದ ಪಡ್ಕೊಂಡು ಹೋಗಿ. ಜೊತೆಗೆ ಗುರೂಜಿಯವರು ಯಾವೆಲ್ಲ ಪರಿಹಾರವನ್ನ ಸೂಚಿಸಿದ್ದಾರೆ ಎಲ್ಲವನ್ನ ತಪ್ಪದೆ ಪಾಲಿಸಿ ಅಂತ ಹೇಳ್ತಾ ಇದೀಗ ಮುಂದಿನ ಕರೆಯನ್ನ ಸ್ವೀಕರಿಸೋಣ. ಹಲೋ, ನಮಸ್ಕಾರ. ಹಲೋ, ನಮಸ್ತೆ ಮೇಡಮ್. ತಮ್ಮ ಹೆಸರುಮಾ? ನನ್ನ ಹೆಸರು ವಿಜಯ ಅಂತ ಮೇಡಮ್. ನಾವು ಸಂಡೂರಿಂದ ಮಾತಾಡ್ತಾ ಇರೋದು. ಸಂಡೂರಿಂದ. ಬಹಳ ಸಂತೋಷಮ್ಮ. ಯಾರ ಬಗ್ಗೆ ಮಾತಾಡ್ಬೇಕು? ಮಗನ್ ಬಗ್ಗೆ ಕೇಳಬೇಕಿತ್ತು ಮೇಡಮ್. ಮಗನ ಹೆಸರು? ಮಾಲ್ತೇಶ್ ಅಂತ ಮೇಡಮ್. ಡೇಟ್ ಆಫ್ ಬರ್ತ್ ಕೊಡ್ತೀರಾ? 23/2/2003 ಮೇಡಮ್. 23/2/2003 ಸಾಯಂಕಾಲ 5:15 5:15 ಸಾಯಂಕಾಲ. ಅನುರಾಧ ನಕ್ಷತ್ರ, ವೃಶ್ಚಿಕ ರಾಶಿ ಮೇಡಮ್. ಓಕೆ ಮಾ, ಗುರುಜಿ ಅವರಿದ್ದಾರೆ, ಮಾತಾಡಿ. ಏನ್ ಪ್ರಶ್ನೆ ಇದೆ ಕೇಳಿ. ನಮಸ್ಕಾರ. ರೈಟ್, ಮಗ 23/2/2003 ನಿಮ್ಮ ಮಗ? ಹೌದು ಸರ್. ಓಕೆ, ಅವನ ಹೆಸರು? ಮಾಲ್ತೇಶ್ ಎ ಅಂತ. ಮಹಂತೇಶ್ ಎ. ಮಾಲ್ತೇಶ್ ಎ. ರೈಟ್. ಏನ್ ಪ್ರಶ್ನೆ ಕೇಳ್ಬೇಕು ಮಗನ ಬಗ್ಗೆ? ಮಗನ ಮುಂದೆ ಫ್ಯೂಚರ್ ಹೇಗಿದೆ ಸರ್ ಅಂತ. ಎಜುಕೇಶನ್ ಚೆನ್ನಾಗಿದೆ ಸರ್ ಅವನು. ಓಕೆ, ವೆರಿ ಗುಡ್. ಏನ್ ಮಾಡಿಸ್ಬೇಕು ಅಂತ ಆಸೆ ನಿಮ್ಗೆ ನಿಮ್ಮ ಮಗನ್ನ? ಗೊತ್ತಿಲ್ಲ ಸರ್, ಇನ್ನ ಏನ್ ಪ್ಲಾನ್ ಮಾಡಿಲ್ಲ. ಓಕೆ, ರೈಟ್. ನೋಡಿ, ಅನುರಾಧ ನಕ್ಷತ್ರ ಬಂದಿದೆ ಹುಡುಗನಿಗೆ, ಚಂದ್ರ ಕೇತು ಸಂಬಂಧಪಟ್ಟಿದೆ. ಓಕೆ, ಈತನ ಜಾತಕದಲ್ಲೂ ಅಷ್ಟೇ ಚಂದ್ರ ನೀಚವಾಗಿದ್ರು ವೃಶ್ಚಿಕ ರಾಶಿಯಲ್ಲಿ, ಗುರು ಬಂದು ಒಳ್ಳೆ ವ್ಯಕ್ತಿ ಆಗಿ ಬರ್ತಾನೆ, ದೊಡ್ಡ ವ್ಯಕ್ತಿ. ಇವತ್ತು ನ್ಯಾಯಾಲಯದಲ್ಲಿ ಉಚ್ಚ ನ್ಯಾಯಾಲಯ ಅಂದ್ರೆ ಮುಗೀತು, ಅದೇ ಹೈ. ಅವಾಗ ಹೈಯೆಸ್ಟ್ ಅಂದ್ರೆ ಹಾನರಬಲ್ ಪರ್ಸನಾಲಿಟಿ ಆಗ್ತಾರೆ ಅಂತ. 23ನೇ ತಾರೀಕು ಕೊಟ್ಟಿರ್ತಕ್ಕಂಥವ್ರಿಗೆ ನಾವು ವ್ಯಾಪಾರದ ಮನೋಭಾವ ಅಂದ್ವಿ. ವ್ಯಾಪಾರಿನೇ ಆಗ್ಬೇಕು ಅಂತಿಲ್ಲ, ಒಂದು IAS ಆಫೀಸರ್ ಆಗ್ಬಿಟ್ಟು ಕೂಡ ನಮ್ಮ ಸರ್ಕಾರದ ಫ್ಯಾಕ್ಟ್ರಿಗಳು ಎಷ್ಟೋ ಇದಾವೆ. ಆ ಸರ್ಕಾರದ ಇವತ್ತು 5ನೇ ಸಂಖ್ಯೆಲಿಟ್ಟವರು ಮಾರ್ಕೆಟಿಂಗು ಇದರೆಲ್ಲ ತುಂಬಾ ಸಕ್ಸಸ್ಫುಲ್ ಆಗಿರ್ತಾರೆ ಅಂತ ನಾನು ಹೇಳಿದೆ. ಆ ತರ ಏನ್ ಪ್ರೈವೇಟ್ ಫ್ಯಾಕ್ಟ್ರಿಗಳಿಗೆ ಹೋಗಿ ಪ್ರೈವೇಟ್ ಪ್ರಾಡಕ್ಟ್ಗಳಿಗೇನೆ ಪ್ರಮೋಟ್ ಮಾಡಬೇಕು ಅಂತ ಏನಿಲ್ಲ. ಒಳ್ಳೆ IAS ಆಫೀಸರ್ ಆಗ್ಬಿಟ್ಟು ನಮ್ಮ ಸರ್ಕಾರದಲ್ಲಿ ಎಷ್ಟೋ ಒಳ್ಳೊಳ್ಳೆ ಪ್ರಾಡಕ್ಟ್ಸ್ ಇದೆ, ಆ ಪ್ರಾಡಕ್ಟ್ನು ಕೂಡ ಮಾರಾಟ ಮಾಡ್ಬಿಟ್ರು ಕೂಡ ಒಳ್ಳೆ ಚೆನ್ನಾಗಾಗ್ಬಿಡ್ಬೋದು. ಯಾಕಂದ್ರೆ ಎಷ್ಟೋ IAS ಆಫೀಸರ್ಗಳಿಗೆಲ್ಲ ಇವತ್ತು ಮೈಸೂರು ಸ್ಯಾಂಡಲ್ ಅಂದ್ರೆ ಈ ಕಂಪನಿಗಳಿಗೆಲ್ಲ CEOಗಳನ್ನೆಲ್ಲ ಮಾಡ್ತಾರೆ. ಆ ತರ ಈತ ಒಳ್ಳೆ IAS ಆಗೋದಕ್ಕೂ ಯೋಗ ಇದೆ. ಆದ್ರಿಂದ ಇವನ್ ಇಷ್ಟಪಟ್ರೆ ಮಾತ್ರ ಇಂಜಿನಿಯರಿಂಗ್ ಕಳಿಸಿ ಫಾರಿನ್ ಜಾಬ್ಸ್ಗೆ ಹೋಗ್ಲಿ, ಎನಿ ಇಂಜಿನಿಯರಿಂಗ್ ಡಿಸೈನಿಂಗ್ ರಿಲೇಟೆಡ್. ಇಲ್ಲ ಅಂದ್ರೆ ಗ್ರಾಜುಯೇಷನ್ ಪೋಸ್ಟ್ ಗ್ರಾಜುಯೇಷನ್ ಮೇಲೆ UPSC ಎಕ್ಸಾಮಿನೇಷನ್ಸ್, ಸಿವಿಲ್ ಸರ್ವಿಸಸ್ ಬರೆಯಕ್ಕೆ ಹೇಳಿ, ತುಂಬಾ ಸಾಧನೆ ಮಾಡ್ತಕ್ಕಂಥ ಹುಡುಗ. ಸೊ ಬೆಸ್ಟ್ ಇವಾಗ ನೀವು ವಾಸವಾಗಿರ್ತಕ್ಕಂಥ ಮನೆಗೆ ವೇದಿಕ ವಾಸ್ತು ಕಿಟ್ ಅಳವಡಿಸ್ಬಿಡಿ. ಯಾಕಂದ್ರೆ ನಿಮ್ಮ ಮನೇಲಿ ಏನಾದ್ರು ನಾರ್ತ್ ಈಸ್ಟ್ ಕಾರ್ನರ್ ಸ್ವಲ್ಪ ಏನಾದ್ರು ಹೆಚ್ಚು ಕಮ್ಮಿ ಆಯ್ತಂದ್ರೆ ಇವನು ಓದಲ್ಲಿ ಮತ್ತೆ ನೆಕ್ಸ್ಟ್ ಇವಾಗ ಚೆನ್ನಾಗಿರ್ತಕ್ಕಂಥ ಹೈಯರ್ ಎಜುಕೇಶನ್ ಅಲ್ಲಿ ತೊಂದರೆ ಆಗ್ಬಿಡುತ್ತೆ. ಅದರಿಂದ ವೇದಿಕ ವಾಸ್ತು ಕಿಟ್ ಅಳವಡಿಸ್ಬಿಟ್ರಿ ಅಂದ್ರೆ ಮನೇಲಿ ಇರ್ತಕ್ಕಂಥ 8 ದಿಕ್ಕುಗಳು ಕೂಡ ಸೇಫ್. ಓಕೆ, ಇದ್ರ ಜೊತೆಗೆ ಸ್ಟಾರ್ ರೂಬಿ ಎಮರಾಲ್ಡ್ ಪೆಂಡೆಂಟ್ ನ ಈ ಹುಡುಗನಿಗೆ ಹಾಕೊಳ್ಳಕ್ಕೆ ಹೇಳಿ, ತುಂಬಾ ಒಳ್ಳೇದಾಗುತ್ತೆ. ವೈಟ್ ಕಲರ್, ಗ್ರೀನ್ ಕಲರ್ ನ ಹೆಚ್ಚಾಗಿ ಬಳಸಕ್ಕೆ ಹೇಳಿ, ನಾರ್ತ್ ಡೈರೆಕ್ಷನ್ ನೋಡ್ಕೊಂಡೆ ಓದಕ್ಕೆ ಹೇಳಿ, ಈಸ್ಟ್ಗೆ ತಲೆ ಹಾಕಿನೇ ಮಲಗಕ್ಕೆ ಹೇಳಿ, ತುಂಬಾ ಒಳ್ಳೇದಾಗುತ್ತೆ, ಚೆನ್ನಾಗಿ ಓದ್ತಾನೆ. ಇವನ್ನ UPSC ಸಿವಿಲ್ ಸರ್ವಿಸಸ್ ಎಕ್ಸಾಮಿನೇಷನ್ಗೆ ಕಾನ್ಸಂಟ್ರೇಟೆಡ್ ಮಾಡಿ ಓದಿಸಿ ಚೆನ್ನಾಗಿರ್ತಾನೆ. ಧನ್ಯವಾದಗಳು ಮಾ, ಕರೆ ಮಾಡೋದಕ್ಕಾಗಿ. ಗುರುಜಿಯವರು ಬಹಳಷ್ಟು ಒಂದು ಪರಿಹಾರವನ್ನ ತಿಳಿಸ್ಕೊಟ್ಟಿದ್ದಾರೆ. ಸೊ ಎಲ್ಲವನ್ನ ತಪ್ಪದೆ ಪಾಲಿಸಿ, ಹೆಸರಿನ ಬದಲಾವಣೆಯನ್ನ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಗುರುಜಿಯವರು ಜೂನ್ 1ನೇ ತಾರೀಕಿನಿಂದ 19ನೇ ತಾರೀಕಿನವರೆಗೂ ಕೂಡ ಕರ್ನಾಟಕದಾದ್ಯಂತ ಒಂದು ಪ್ರವಾಸದಲ್ಲಿ ಇರ್ತಾರೆ. ಅಂದ್ರೆ ನಿಮ್ಮೆಲ್ಲರ ಸಮಸ್ಯೆಗಳಿಗೆ ಪರಿಹಾರವನ್ನ ನೀಡುವಂತಹ ನಿಟ್ಟಿನಲ್ಲಿ ನಿಮ್ಮದೇ ಊರಿನಲ್ಲಿ ನಿಮ್ಮ ನೇರ ಭೇಟಿಗೆ ಲಭ್ಯವಿರ್ತಾರೆ. ನೋಡಿ, ನಿಮಗೆ ಯಾವುದು ಹತ್ರ ಆಗುತ್ತೆ, ಸಂಡೂರು ಅಂತಂದ್ರೆ ಬಹುಶಃ ಗುಲ್ಬರ್ಗ ಆಗಿರಬಹುದು, ರಾಯಚೂರು ಆಗಿರಬಹುದು, ವಿಜಯಪುರ. ಸೊ ಈ ಭಾಗದಲ್ಲಿ ಏನಾದ್ರೂ ನಿಮ್ಗೆ ಹತ್ರ ಆಗೋದಾದ್ರೆ ಯಾವ ದಿನಾಂಕದಲ್ಲಿ ಗುರೂಜಿಯವರು ನಿಮ್ಮ ನೇರ ಭೇಟಿಗೆ ಆ ಊರಿನಲ್ಲಿ ಲಭ್ಯವಿರ್ತಾರೆ ಅನ್ನುವಂತಹ ಮಾಹಿತಿ ಸ್ಕ್ರಾಲಿಂಗ್ ಅಲ್ಲಿ ಕೂಡ ಹೋಗ್ತಾ ಇದೆ, ನಾನು ಕೂಡ ತಿಳಿಸ್ಕೊಡ್ತೀನಿ. ಸೊ 7676366666 ಈ ನಂಬರ್ಗೆ ಕರೆ ಮಾಡಿ ಅಪಾಯಿಂಟ್ಮೆಂಟ್ ನೊಂದಿಗೆ ಗುರೂಜಿಯವರನ್ನ ತಾವು ಕೂಡ ಭೇಟಿ ಮಾಡಬಹುದು. ತಮ್ಮೆಲ್ಲರಿಗೂ ಗೊತ್ತೇ ಇದೆ, ಜೂನ್ 1ನೇ ತಾರೀಕು ಮೈಸೂರಿನಲ್ಲಿ, ಜೂನ್ 2 ನೆಲಮಂಗಲ, ಜೂನ್ 3ನೇ ತಾರೀಕು ಹಾಸನ್, ಜೂನ್ 5ನೇ ತಾರೀಕು ಮಡಿಕೇರಿ, ಜೂನ್ 6ರಂದು ಮಂಗಳೂರು, ಜೂನ್ 8ನೇ ತಾರೀಕು ಶಿವಮೊಗ್ಗ, ಜೂನ್ 9ರಂದು ದಾವಣಗೆರೆ, ಜೂನ್ 10ನೇ ತಾರೀಕು ಬಳ್ಳಾರಿನಲ್ಲಿ, ಜೂನ್ 11 ಹೊಸಪೇಟೆ, ಜೂನ್ 12 ಹುಬ್ಬಳ್ಳಿನಲ್ಲಿ, ಜೂನ್ 13ನೇ ತಾರೀಕು ಬೆಳಗಾಂ, ಜೂನ್ 14ರಂದು ಬಾಗಲಕೋಟೆ, ಜೂನ್ 16ನೇ ತಾರೀಕು ವಿಜಯಪುರದಲ್ಲಿ, ಜೂನ್ 17ರಂದು ರಾಯಚೂರು, ಜೂನ್ 19ನೇ ತಾರೀಕು ಕಲಬುರಗಿನಲ್ಲಿ ಗುರೂಜಿಯವರು ನಿಮ್ಮ ನೇರ ಭೇಟಿಗೆ ಲಭ್ಯವಿರ್ತಾರೆ. 7676366666 ಈ ನಂಬರ್ಗೆ ಕರೆ ಮಾಡಿ ಅಪಾಯಿಂಟ್ಮೆಂಟ್ ನ ಪಡ್ಕೊಂಡು ಗುರೂಜಿಯವರನ್ನ ಭೇಟಿ ಮಾಡಿ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ಳಿ ಅಂತ ಹೇಳ್ತಾ, ವೀಕ್ಷಕರೇ ಇದೀಗ ಕಾಲ ನಿರ್ಣಯ ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ಮತ್ತೊಂದು ಪುಟ್ಟ ವಿರಾಮ.
ಮತ್ತೊಂದು ಪುಟ್ಟ ವಿರಾಮದ ನಂತರ ವೀಕ್ಷಕರೆಲ್ಲರಿಗೂ ಕಾಲ ನಿರ್ಣಯ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತವನ್ನ ಕೋರ್ತಾ ವೀಕ್ಷಕರೇ ಬನ್ನಿ ಇದೀಗ ಆರಂಭಿಸೋಣ ತಾರಾ ಭವಿಷ್ಯ. ಇನ್ನು ಗುರುಜಿ, ತಾರಾ ಭವಿಷ್ಯದಲ್ಲಿ ಇವತ್ತು ಅಜೀಂ ಪ್ರೇಮ್ಜಿ ಅವರ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ, ಅವರ ವಿಚಾರಗಳನ್ನ ಹೇಳ್ತೀನಿ ಅಂತ ನಮ್ಗೆಲ್ರಿಗೂ ಹೇಳಿದ್ರಿ. ಸೊ ಈಗ ಅವರ ಬಗ್ಗೆ ಮಾಹಿತಿ ಏನಿದೆ ತಿಳಿಸ್ಕೊಡ್ತೀರಾ? ತಿಳಿಸ್ಕೊಡ್ತೀವಿ ನೋಡಿ. 24ನೇ ತಾರೀಕು ಕೊಟ್ಟಿರ್ತಕ್ಕಂಥವ್ರಿಗೆಲ್ಲ ಒಂದು ಆಸೆ ಏನಂದ್ರೆ ತುಂಬಾ ಸಾವುಕಾರರಾಗಬೇಕು, ಹಣಕಾಸು ಸಂಪಾದನೆ ಮಾಡಬೇಕು. ಯಾಕಂದ್ರೆ ನಾವು ಕಾರ್ಯಕ್ರಮದಲ್ಲಿ ಹೇಳ್ಕೊಂಡು ಹೋಗುವಾಗ ಇವರಿಗೆ ಬಹಳನೇ ಅದೃಷ್ಟ ಇದೆ, ಬಹಳ ಅದೃಷ್ಟ ಇದೆ, ತುಂಬಾ ಸಾಧನೆ ಮಾಡ್ತಕ್ಕಂಥ ವ್ಯಕ್ತಿಗಳಾಗಿ ಬರ್ತಾರೆ ಅನ್ನೋದೆಲ್ಲ ಮಾತಾಡಿದ್ದೀವಿ. ಇಷ್ಟು ಮಾತಾಡುವಾಗ ಎಲ್ರಿಗೂ ಕೂಡ ಅದರಲ್ಲಿ ಅವ್ರು ಅಚೀವ್ ಮಾಡ್ತಾರೆ, ಹಣಕಾಸು ಮಾಡ್ತಾರೆ, ಈ ವಿಷಯಗಳು ಮಾತ್ರ ಇರುತ್ತೆ ಹೊರತು ಅದು ಹಾರ್ಡ್ ವರ್ಕ್ ಮಾಡಿದ್ರೆ ಎಷ್ಟು ಎತ್ತರಕ್ಕೆ ಹೋಗ್ಬೋದು ಅನ್ನೋದನ್ನ ನಾನು ಇವತ್ತು ಮಾತಾಡ್ದಂಗೆ ಸಚಿನ್ ತೆಂಡೂಲ್ಕರ್ ಅವ್ರ ಬಗ್ಗೆ ಮಾತಾಡಿದೆ, ಇವ್ರ ಬಗ್ಗೆ ರಾಜ್ಕುಮಾರ್ ಅವ್ರ ಬಗ್ಗೆ ಮಾತಾಡಿದೆ. ಈಗ ಇವ್ರ ಡೇಟ್ ಆಫ್ ಬರ್ತ್ ನೋಡಿ, 24ನೇ ತಾರೀಕು ಕೊಟ್ಟಿದ್ದಾರೆ ಅಜೀಂ ಪ್ರೇಮ್ಜಿ ಅವರು. ಒಬ್ಬ ವ್ಯಕ್ತಿ ತಾರೀಕ್ನಲ್ಲಿ ಹುಟ್ಟಿದ ತಕ್ಷಣ ಅದು ಹಂಗೆ ಹೋರೋಸ್ಕೋಪ್ ನಲ್ಲಿ ಯಾವ ತರ ರಿಫ್ಲೆಕ್ಟ್ ಆಗ್ಬೇಕು ಅನ್ನೋದಕ್ಕೋಸ್ಕರ ನಾವು ಇವತ್ತವರೆಗೂ ಈ ಲಗ್ನದಿಂದ ನೀವೇನ್ ನೋಡ್ಕೊಂಡು ಹೋಗ್ತಿರೋ 1ನೇ ಮನೆ 2ನೇ ಮನೆ ನಿಮ್ಮನ್ನ ಕನ್ಫ್ಯೂಷನ್ ಮಾಡಿ, ನೀವು 4 ಜನ ಕನ್ಫ್ಯೂಷನ್ ಮಾಡಿ ಇದನ್ನ ಸಿಸ್ಟಮ್ ನ ಬ್ರೇಕ್ ಮಾಡಲಿಲ್ಲ ಅಂದ್ರೆ 500,000 ರೂಪಾಯಿ ನೋಟ್ ಹೆಂಗ್ ದೇಶಕ್ಕೆ ಹಾನಿಕರ ಆಗ್ಬಿಡ್ತೋ. ಇವತ್ತು ನೋಡಿ ಇನ್ನೊಂದು ಹೇಳ್ಬಿಟ್ರು, 500,000 ನೋಟ್ ಬ್ಯಾನ್ ಮಾಡಿರೋದು 74%. ಎಲ್ಲ ಮಾಧ್ಯಮದವರು ಕೂಡ ನಾನು ಎಲ್ಲ ಜನರ ಹತ್ರ ಕೇಳಿದ್ದಾರೆ SMS ಮಾಡಿ, 80% ವರೆಗೂ 75% ವರೆಗೂ ನೋಟ್ ಬ್ಯಾನ್ ಮಾಡಿದ್ದು ಏನ್ ತಪ್ಪೇ ಇಲ್ಲ, ಪಕ್ಕಾ ಇದೆ, ದೇಶಕ್ಕೇನೋ ಒಳ್ಳೆ ಭವಿಷ್ಯ ಆಗುತ್ತೆ ಅಂತ ಹೇಳ್ಬಿಟ್ರು. ಅದೇ 500,000 ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಏನೇನಂದ್ರು ಅದೇ ರೀತಿನೇ ಇವತ್ತು ಜ್ಯೋತಿಷದಲ್ಲಿ ಕೂಡ ಕೆಲವು ರೂಲ್ಸ್ ಎಲ್ಲ ಬ್ಯಾನ್ ಆಗ್ಬೇಕಾಗಿದೆ. ಅನ್ಫಾರ್ಚುನೇಟ್ 1ನೇ ಮನೆ 2ನೇ ಮನೆ 10ನೇ ಮನೆ 20ನೇ ಮನೆ ಅಂತೆಲ್ಲ ಹೇಳ್ಕೊಂಡು ಕನ್ಫ್ಯೂಷನ್ ಮಾಡಿ ನಾವು ಎಷ್ಟೋ ಇವತ್ತವರೆಗೂ ಜಾತಕಗಳನ್ನ ತೋರಿಸ್ಬಿಟ್ಟು ನಾವು VIPs ದೆಲ್ಲ ಹೊರಸ್ಕೋಪ್ ಹೇಳಿದೀವಿ. ಒಬ್ಬ ವ್ಯಕ್ತಿ ವ್ಯಾಪಾರಸ್ಥ ಆಗ್ಬೇಕು ಅಂದ್ರೆ ಅದು ಗಂಡು ಅಂದಿದ ತಕ್ಷಣ ಗುರುಗ್ರಹ ಅಂದ್ವಿ, ವ್ಯಾಪಾರ ಅಂದಿದ ತಕ್ಷಣ ನಾವೇನ್ ಹೇಳ್ತೀವಿ ಬುಧ ಗ್ರಹ ಅಂತೀವಿ. ಬುಧ ಗ್ರಹಕ್ಕೆ ಜ್ಯೋತಿಷದಲ್ಲಿರೋದು 2ನೇ ಮನೆ, ಒಂದು ಕನ್ಯಾ ರಾಶಿ, ಇಲ್ಲಾಂದ್ರೆ ಇದು ಮಿಥುನ ರಾಶಿ. ಸೊ ಕನ್ಯಾ ರಾಶಿ ಅಂದಿದ ತಕ್ಷಣ ಕನ್ಯಾ ರಾಶಿಯಲ್ಲಿ ಗುರು ಇದೆ ಅಜೀಂ ಪ್ರೇಮ್ಜಿ ಅವ್ರಿಗೆ, ಕನ್ಯಾ ರಾಶಿಯಲ್ಲಿ ಅಜೀಂ ಪ್ರೇಮ್ಜಿ ಅವರಿಗೆ ಗುರುಗ್ರಹ ಇದೆ. ಮುಗಿತು ತಾನೆ ಬಿಸ್ನೆಸ್ ಮ್ಯಾನ್ ಅಂತ ಹೇಳಕ್ ಇನ್ನೇನ್ ಬೇಕು? ವ್ಯಾಪಾರ ಅಂತ ಹೇಳ್ತಕ್ಕಂಥ ಬುಧನ ಮನೆಯಲ್ಲಿ ಗುರುಗ್ರಹ ಇದೆ, 100% ನೀವು ವ್ಯಾಪಾರಸ್ಥರೇ. ಆಮೇಲೆ ಸರ್ಕಾರದ ಅನುದಾನ ವ್ಯಾಪಾರಸ್ಥರಿಗೆ ತುಂಬಾ ಬೇಕು. ಯಾಕಂದ್ರೆ ಇವಾಗ ಒಂದು ವ್ಯಾಪಾರ ಮಾಡ್ತೀವಿ ಅಂತ ಹೇಳಿದ ತಕ್ಷಣ ಗವರ್ನಮೆಂಟ್ ಅವ್ರಿಗೆ ಏನ್ ಮಾಡ್ತಾರೆ ಅಂದ್ರೆ ಬಿಸ್ನೆಸ್ ಪೀಪಲ್ ಬೇರೆ ಬೇರೆ ಕಡೆ ಹೋಗ್ಬಿಡ್ತಾರೆ ಅನ್ನೋದಕ್ಕೋಸ್ಕರ ಅವ್ರಿಗೆ ಏನೇನ್ ಬೇಕೋ ಫೆಸಿಲಿಟಿ ಕೊಟ್ಟು ಇಷ್ಟಿಷ್ಟು ಎಕರೆ ಜಮೀನುಗಳನ್ನು ಕೊಡ್ತಾರೆ. ಓಕೆ, ಹೇಳಕ್ಕಾಗಲ್ಲ, ಒಮ್ಮೊಮ್ಮೆ ರೈತರು ಸ್ಟ್ರೈಕ್ ಮಾಡಿದ್ರು ಬಿಡಲ್ಲ, ಜಮೀನ್ ಕಿತ್ತು ಕೊಟ್ಬಿಡ್ತಾರೆ, ನೀವು ಡೆವಲಪ್ ಮಾಡಿ ಅಂತ, ಇಂಡಸ್ಟ್ರೀಸ್ ಎಲ್ಲ ಬರ್ಲಿ ಅಂತ. ಬುಧಗ್ರಹ ಬಂದು ಇವರಿಗೆ ಸಿಂಹರಾಶಿಯಲ್ಲಿ, ಬುಧಗ್ರಹ ಸಿಂಹರಾಶಿಯಲ್ಲಿ ಅಂತ ಹೇಳಿದ್ರೆ ಸರ್ಕಾರದಲ್ಲಿರೋರೆಲ್ಲ ಇವ್ರಿಗೆ ಸ್ನೇಹಿತರಾಗಿರ್ತಾರೆ ತಾನೆ, ಸರ್ಕಾರದಲ್ಲಿರೋರೆಲ್ಲ ಸ್ನೇಹಿತರಾಗಿರ್ತಾರೆ. ಗುರುಗ್ರಹ ಬುಧನ ಮನೆ ಸಾಕು ವ್ಯಾಪಾರಸ್ಥನಾಗೋದಕ್ಕೆ, ಸರ್ಕಾರದ ಅನುದಾನ ಪಡ್ಕೊಳ್ಳಿಕ್ಕೆ. ಆಮೇಲೆ ಬಿಸ್ನೆಸ್ ಮ್ಯಾನ್ ಆಗ್ಬೇಕಂದ್ರೆ ಶುಕ್ರ ದುಡ್ಡು ಚೆನ್ನಾಗಿರ್ಬೇಕು ಬೇಡವೋ ರೊಟೇಷನ್ಗೆಲ್ಲ ಆಗೋದಕ್ಕೆ. ಇವರಿಗೆ ಶುಕ್ರ ಗ್ರಹ ಬಂದು ವೃಷಭ ರಾಶಿಯಲ್ಲಿ, ವೃಷಭ ರಾಶಿಯಲ್ಲಿ ಶುಕ್ರ ಅಂತ ಹೇಳಿದ್ರೆ ಸ್ವಂತ ಮನೇಲಿ ಶುಕ್ರ ತಾನೆ, ಸ್ವಂತ ಮನೇಲಿ ಶುಕ್ರ ಇದ್ರೆ ದುಡ್ಡು ಬರದೆ ಎಲ್ಲೋಗುತ್ತೆ. ಆಮೇಲೆ ಶುಕ್ರನ ಮನೆಯಲ್ಲೇ ಕುಜ ಬೇರೆ ಜೊತೆಲಿದ್ದಾನೆ. ಆಗ ನಾವೇನ್ ಹೇಳ್ತೀವಿ, ದುಡ್ಡು ಇನ್ವೆಸ್ಟ್ ಮಾಡ್ಬೇಕಂದ್ರೂ ಧೈರ್ಯ ಬೇಕಲ್ವಾ. ಕುಜ ಅಂದ್ರೆ ನಾವು ಧೈರ್ಯ ಅಂತೀವಿ. ಆಗ ಶುಕ್ರ ಕುಜ ಒಟ್ಟಿಗೆ ವೃಷಭ ರಾಶಿಯಲ್ಲಿ ಇದ್ದಾನೆ ಅಂದಿದ ತಕ್ಷಣ ಏನ್ ಮಾಡ್ತೀವಿ, ದುಡ್ಡನ್ನ ಧೈರ್ಯವಾಗಿ ಇಲ್ಲಿ ನಾನು ಇನ್ವೆಸ್ಟ್ ಮಾಡ್ಬೋದು. ಸರ್ ಇಷ್ಟೊಂದು ಕೋಟಿ ಆಗುತ್ತೆ, ಪರವಾಗಿಲ್ಲ ಇಲ್ಲಿ ಹಾಕಿದ್ರೆ ದುಡ್ಡು ಬರುತ್ತೆ, ಧೈರ್ಯ ಬೇಕಲ್ವಾ. ಆಗ ಶುಕ್ರ ಕುಜ ಇದ್ರೆ ಧೈರ್ಯವಾಗಿ ಇನ್ವೆಸ್ಟ್ ಮಾಡೋ ಕೆಪಾಸಿಟಿ. ಶುಕ್ರ ಅಂದ್ರೆ ಸ್ವಂತ ಮನೆ, ಇದಕ್ಕಿನ್ನ ಬೇರೆ ಏನ್ ಬೇಕು? ಅದಕ್ಕೆ ಇವತ್ತವರೆಗೂ ನಾವು VVIPs ಹೋರೋಸ್ಕೋಪ್ ಹೇಳುವಾಗೆಲ್ಲ ಸಿಂಪಲ್ ಆದಂತ ಪಾಯಿಂಟ್ಸ್ ಹೇಳ್ತಿರ್ತೀವಿ. 24ನೇ ತಾರೀಕು ಕೊಟ್ಟಿದ್ದಾರೆ ಅಂದ್ರೆ ಅದೃಷ್ಟವಂತರು, ಆ ಅದೃಷ್ಟವಂತರ ಜೊತೆಗೆ ಈ ತರ ಪ್ಲಾನೆಟರಿ ಪೊಸಿಷನ್ ಇದ್ರೆ ಇವರು VVIP ಆಗ್ಬಿಡ್ತಾರೆ. VIP ಆಗೋ ಯೋಗಗಳು ಉಂಟು, ಬಿಸ್ನೆಸ್ ಮೆನ್ ಆಗೋ ಯೋಗನೂ ಉಂಟು. ಇವರು 1000 ಜನಕ್ಕೆ 100 ಜನಕ್ಕೆ ಕೆಲಸವನ್ನ ಕೊಡ್ತಕ್ಕಂಥ ಯೋಗಗಳೆಲ್ಲ ಈ ತಾರೀಕಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಬಂದ್ಬಿಡುತ್ತೆ ಅಂತ ಅಲ್ವಾ. ಆದ್ರಿಂದ ಈ ತರ ಹೊರೋಸ್ಕೋಪ್ ನ ನೋಡ್ಕೊಂಡು ಕೂಡ ನಾವು ವಿಷಯಗಳನ್ನ ತಿಳ್ಕೋಬಹುದು. ಅದೇ ಬೇಕಾಗಿರ್ತಕ್ಕಂಥ ಪಾಯಿಂಟ್ಸ್. ಸೊ ಅಜೀಂ ಪ್ರೇಮ್ಜಿ ಅವರು ಇವತ್ತು ತಗೋಬೇಕಾದ್ರೆ ಎಥಿಕ್ಸ್ ಇರ್ತಕ್ಕಂಥ ವ್ಯಕ್ತಿ. ಇವತ್ತೆಲ್ಲ ಏನು ಅಂತ ಹೇಳಿದ್ರೆ ಅವ್ರ ಹತ್ರ ಬಹಳಷ್ಟು ಜನ ಯಾರಾದ್ರೂ ಸರ್ಕಾರದ ವಿಷಯದಲ್ಲೆಲ್ಲ ಕೇಳಕ್ ಬಂದ್ರೆ ಅವ್ರು ಹೇಳೋದಿಷ್ಟೇ, ನೀವು ಇಲ್ಲಿಂದ ಏರ್ಪೋರ್ಟ್ಗೆ ಹೋಗಕ್ಕೆ ಎಷ್ಟು ದಿನ ಟೈಮ್ ಎಷ್ಟು ಟೈಮ್ ತಗೊಳುತ್ತೆ ನೋಡಿ, ಆಮೇಲೆ ನನ್ನನ್ನು ಇನ್ವೆಸ್ಟ್ ಮಾಡಕ್ ಕೇಳಿ ಅಂತ. ಇವತ್ತು ಕೂಡ ನಾನು ಕಾರಲ್ಲಿ ಅವರು ಬಾಂಬೆಯಿಂದ ಏರ್ಪೋರ್ಟ್ಗೆ ಬರ್ಬೋದು. ಇವತ್ತು ಕೂಡ ಕಾರಿಂದ ಬಾಂಬೆ ಏರ್ಪೋರ್ಟ್ಗೆ ಬರ್ಬೇಕಂದ್ರೆ ಇವತ್ತು ಎಲ್ಲರೂ ಅಷ್ಟೇ ಸ್ವಲ್ಪ ದುಡ್ಡು ಕಾಸು ಮಾಡ್ಬಿಟ್ಟಿದೀವಿ ಅಂದ್ರೆ ಏನಿಲ್ಲ, ಸುಮ್ಮನೆ ಯಾವ್ದೋ ಒಂದು ಸಣ್ಣದು ಕೆಲಸ ಕಾರ್ಯ ಮಾಡ್ತಿರೋರು ಕೂಡ ಅವ್ರು ಬೋರ್ಡ್ ಮೇಲೆ ಹಾಕೊಂಡ್ಬಿಟ್ಟಿರ್ತಾರೆ. ಆಕ್ಚುಲಿ RTO ರೂಲ್ ಏನು ಅಂದ್ರೆ ನಂಬರ್ ಪ್ಲೇಟ್ ಮೇಲೆ ನಂಬರ್ ಬಿಟ್ರೆ ಬೇರೆ ಇನ್ನೇನು ಬರೀ ಕೊಡುದು, ನಂಬರ್ ಪ್ಲೇಟ್ ಮೇಲೆ ನಂಬರ್ ಬಿಟ್ರೆ ಬೇರೆ ಏನು ಬರೀ ಕೊಡುದು.
ನಾನು ಏನೇನೋ ಅನ್ನೋ ಡಿಸಿಗ್ನೇಷನ್ ಇಷ್ಟು ದೊಡ್ಡ ಬೋರ್ಡ್ ಹಾಕೊಂಡ್ಬಿಟ್ಟಿರ್ತಾರೆ. ನಾನು ಏನೇನೋ ಒಂದು ಡಿಸಿಗ್ನೇಷನ್ ಹಾಕ್ಬಿಟ್ಟಿರ್ತಾರೆ, ಏನೇನೋ ಬೋರ್ಡ್ಗಳು ಹಾಕೊಂಡ್ಬಿಟ್ಟಿರ್ತಾರೆ. ಅದೆಲ್ಲ ಹಾಕಂಗೆ ಇಲ್ಲ, ಅಫೆನ್ಸ್. ಆ ರೀತಿ ತೋರ್ಪಡಿಕೆ ಇದೆ ಎಷ್ಟೋ ಜನದಲ್ಲಿ. ಇವತ್ತು ಇಷ್ಟು ದೊಡ್ಡ ಸಾಹುಕಾರರಾದ್ರು, ಶ್ರೀಮಂತಾದ್ರು, ಇಷ್ಟೊಂದು ಉದ್ಯಮಿ ಆದ್ರು, ಇನ್ನು ಏರ್ಪೋರ್ಟ್ಗೆ ಹೋಗ್ಬೇಕಂದ್ರೆ ಟ್ರಾಫಿಕ್ ಇರುತ್ತೆ ಅಂತ ಮೆಟ್ರೋ ಟ್ರೈನ್ ಹಿಡ್ಕೊಂಡು ಬಂದ್ಬಿಟ್ಟು ಏರ್ಪೋರ್ಟ್ ಹತ್ತಾರೆ. ಮೆಟ್ರೋ ಟ್ರೈನ್ ಹತ್ಬಿಟ್ಟು ಬಂದ್ಬಿಟ್ಟು ಏರ್ಪೋರ್ಟ್ ಅಲ್ಲಿ ಫ್ಲೈಟ್ ಹಿಡ್ಕೊಂಡು ಬರ್ತಾರೆ ಬಿಸ್ನೆಸ್ಗೆ. ನೋಡಿದ್ರ? ಆಗ 24ನೇ ತಾರೀಕು ಕೊಟ್ಟಿರ್ತಕ್ಕಂಥವ್ರು ಶ್ರೀಮಂತರಾಗೋದೇನಂದ್ರೆ 4 ಜನಕ್ಕೆ ತೋರ್ಪಡಿಸ್ಕೊಂಡು ನಾನು ಶ್ರೀಮಂತ ಅಂತಲ್ಲ, ನನ್ನ ಜೊತೆ ಕೆಲಸ ಮಾಡಿದವನ್ನೆಲ್ಲ ಶ್ರೀಮಂತನ್ ಮಾಡ್ತೀನಿ ಬಾ ಅಂತ ತೋರಿಸ್ಬೇಕು. ಆ ತರ ಗುಣಗಳಿರ್ಬೇಕು. ಹೌ ಟು ಇಫ್ ಐ ವರ್ಕ್ ಹಾರ್ಡ್ ಹೌ ಯು ವಿಲ್ ಬಿಕಮ್ ರಿಚ್ ಅಂತಾನೆ ಯಾರು ಕಾರ್ಲೋ ಸ್ಲಿಮ್ ಅಂತ ಹೇಳ್ತಕ್ಕಂಥವ್ರು. ಇವ್ರಂಗಲ್ಲ, ಇಫ್ ಐ ವರ್ಕ್ ಹಾರ್ಡ್ ಐ ಬಿಕಮ್ ರಿಚ್, ಕಮ್ ವಿತ್ ಮೀ ಐ ವಿಲ್ ಶೋ ಹೌ ಯು ವಿಲ್ ಆಲ್ಸೋ ಬಿಕಮ್ ರಿಚ್ ಅಂತ. ಆ ತರ ಹೇಳ್ತಕ್ಕಂಥ ಮನೋಭಾವಗಳು ಕೆಲವು ಉದ್ಯಮಿಗಳಿಗಿರುತ್ತೆ. ಅದರಲ್ಲಿ ಇವರು ಕೂಡ ಒಬ್ರು ಇರುತ್ತೆ. ಅಲಿಗೇಷನ್ಸ್ ವ್ಯಾಪಾರ ಅಂದಾಗ ಬಂದೇ ಬರುತ್ತೆ. ಸೊ ಆ ರೀತಿ ಒಂದು ಸರಳತೆ, ಒಂದು ಎಥಿಕ್ಸ್ ಈ ತರ ಇದ್ದಾಗ ನಮ್ಮನ್ನು ಕೂಡ ದೇವರು ಎತ್ಕೊಂಡೋಗಿ ಒಂದು ಒಳ್ಳೆ ಸ್ಥಾನದಲ್ಲಿ ನಿಲ್ಲಿಸ್ತಾನೆ. ಅದರಿಂದ ಇವರು ಇನ್ನೂ ಹೆಚ್ಚೆಚ್ಚು ಬೆಳೀಲಿ, ಇನ್ನೂ ಹೆಚ್ಚೆಚ್ಚು ಶ್ರೀಮಂತರಾಗಿ ಉದ್ಯೋಗಗಳನ್ನ ಸೃಷ್ಟಿ ಮಾಡಿ ಎಷ್ಟೋ ಜನ ಯುವಕರು ಉದ್ಯೋಗಕ್ಕೋಸ್ಕರ ಇವತ್ತು ಅಮೆರಿಕ ದೇಶದಲ್ಲಿ ಅಮೆರಿಕ ಅಂತ ಹೋದ್ವಿ, ಅಲ್ಲಿ ಬಂದು ಕುತ್ಕೊಂಡ ಒಬ್ಬ ಟ್ರಂಪ್ ಅಂತ, ಇವತ್ತು ಅಲ್ಲಿರೋನೆಲ್ಲ ಅಲ್ಲಾಡಿಸ್ತಾ ಇದ್ದಾನೆ. ಓಕೆ, ಇವಾಗ ಗ್ರೀನ್ ಕಾರ್ಡು, ಆ ಕಾರ್ಡು, ಸಿಟಿಸನ್ಶಿಪ್ ಇರ್ಲಿ, H1 B1 ಇದು ಕೂಡ ಇಲ್ಲ. ಈ H1 B1 ವಿಸಾಗಳೇ ಇಲ್ಲದೆ ಪಾಪ ಕಷ್ಟಪಡ್ತಿದ್ರು ಎಷ್ಟೋ ಜನ. ಇಲ್ಲಿಂದ ಕಷ್ಟಪಟ್ಟು ಬೇರೆ ದೇಶಕ್ಕೆ ಹೋಗಿ ನಾವು ಕಷ್ಟಪಡ್ತಿದ್ರು, ಅಲ್ಲಿ ಉದ್ಯೋಗಗಳಿಗೆ ಗ್ಯಾರಂಟಿ ಇಲ್ಲ. ಅಮೆರಿಕ ಅಂತ ಇದ್ರು, UK ಅಂತ ಇದ್ರು, ಎಲ್ಲ ಅಂತಿದ್ರು. ಈಗ ಈ ತರ ಉದ್ಯಮಿಗಳು ನಮ್ಮ ದೇಶದಲ್ಲೇ ಹೆಚ್ಚು ಉದ್ಯೋಗ ಅವಕಾಶಗಳು ಕಲ್ಪಿಸ್ಬಿಟ್ರೆ ನಮ್ಮ ಯುವಕರಿಗೇನು ಟ್ಯಾಲೆಂಟ್ ಅಲ್ಲಿ ನಂಬರ್ 1 ಇದ್ದಾರೆ ಯುವಕರು. ಅವ್ರಿಗೆ ಇಲ್ಲೇ ಉದ್ಯೋಗ ಅವಕಾಶ ಸಿಕ್ಕಿ ಅವ್ರೇನಕ್ಕೆ ಹೆಂಡತಿ ಮಕ್ಕಳನ್ನೆಲ್ಲ ಬಿಟ್ಬಿಟ್ಟು ಅಲ್ಲೋಗಿ ಕುತ್ಕೋಬೇಕು, ಮತ್ತೆ ಹೆಂಡತಿನ ಇಲ್ಲಿ ಬಿಟ್ಬಿಟ್ಟು ಹೋಗ್ಬಿಡ್ಬೇಕು, ಅವನಿಗೊಬ್ಬರಿಗೆ ವಿಸಾ ಸಿಕ್ತು, ಅವನ ಹೆಂಡತಿ ಇಲ್ಲಿ, ಅವನಲ್ಲಿ, ಮಗ ಇನ್ನೆಲ್ಲೋ, ಈ ತರ ಆಗದೆ ಇಲ್ಲೇ ಉದ್ಯೋಗ ಅವಕಾಶಗಳು ಸೃಷ್ಟಿ ಮಾಡಿ ಇಲ್ಲೇ ಹೆಚ್ಚೆಚ್ಚು ಇವರು ಬೆಳೀಲಿ, ದೇವರು ಇವ್ರಿಗೂ ಒಳ್ಳೆ ಆಯುಷ್ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ನಾವು ಕೂಡ ಕೇಳ್ಕೊಂಡು. ಗುರುಜಿ, ಬಹಳಷ್ಟು ಮಾಹಿತಿಗಾಗಿ ಧನ್ಯವಾದಗಳು ತಮಗೆ. ಇದೀಗ ಮುಂದಿನ ಕರೆಯನ್ನ ಸ್ವೀಕರಿಸೋಣ. ಹಲೋ, ನಮಸ್ಕಾರ. ನಮಸ್ತೆ ಮೇಡಮ್. ತಮ್ಮ ಹೆಸರು? ಧರಣೀಶ್ ಅಂತ. ಎಲ್ಲಿಂದ? ತುಮಕೂರಿಂದ ಮೇಡಮ್. ಯಾರ ಬಗ್ಗೆ ಮಾತಾಡ್ಬೇಕು ಸರ್? ನಮ್ಮ ಬಗ್ಗೆನೇ ಕೇಳಬೇಕು ಮೇಡಮ್. ನಿಮ್ಮ ಡೇಟ್ ಆಫ್ ಬರ್ತ್ ಹೇಳ್ತೀರಾ? 2/10/1995. 2/10/95. ಎಷ್ಟು ಗಂಟೆಗೆ ಹುಟ್ಟಿದ್ದು? ಬೆಳಗ್ಗೆ 11:20 ಸೋಮವಾರ. ಓಕೆ ಸರ್, ಈಗ ಗುರುಜಿ ಅವರಿದ್ದಾರೆ, ಪ್ರಶ್ನೆ ಏನ್ ಕೇಳ್ಬೇಕು ಅಂತ ಮಾತಾಡಿ. ನಮಸ್ಕಾರ. ನಮಸ್ತೆ. ನಮಸ್ತೆ ಸರ್. ಹುಟ್ಟಿರೋದು ಬಂದು ಪೂರ್ವಾಷಾಢ ನಕ್ಷತ್ರ, ಧನುಸ್ ರಾಶಿ ಬರ್ತಾ ಇದೆ, ಕರೆಕ್ಟಾ? ಸರ್, ಸರಿ ಸರ್. ರೈಟ್, ಕೇಳಿ, ಏನ್ ಪ್ರಶ್ನೆ, ಏನ್ ಮಾಡ್ತಿದ್ರ ತಾವು? ಸರ್, ನಾವು ಫ್ಯೂಚರ್ ಹೆಂಗಿದೆ, ನಾವು ಬಿಸ್ನೆಸ್ ಮಾಡಿದ್ರೆ ಏನಾದ್ರು ಡೆವಲಪ್ಮೆಂಟ್ ಆಗ್ಬೋದ ಹಂಗೆ ಅಂತ ಕೇಳ್ತಾ. ಇವಾಗ ಏನ್ ಮಾಡ್ತಾ ಇದ್ದೀರಾ? ಏನ್ ಓದಿದ್ರಿ? B.Com ಆಗಿದೆ ಸರ್. B.Com ಆಗಿದೆ, ಈಗ ವರ್ಕ್ ಮಾಡ್ತಾ ಇದ್ದೀರಾ? ವರ್ಕ್ ಮಾಡ್ತೀವಿ. ಬಿಸ್ನೆಸ್ ಏನಾದ್ರು ಮಾಡಿದ್ರೆ ಡೆವಲಪ್ಮೆಂಟ್ ಆಗುತ್ತೆ, ಹಿಂಗೆ ಒಳ್ಳೇದಾಗುತ್ತೆ ಹಿಂಗೆ ಅಂತ ಕೇಳ್ಬೇಕಾಯ್ತು, ಮತ್ತೆ ಫ್ಯೂಚರ್ ಬಗ್ಗೆ ಹೇಳ್ಬೇಕಾಯ್ತು. ಓಕೆ, ರೈಟ್, ತಿಳಿಸ್ಕೊಡ್ತೀನಿ ನೋಡಿ. ನೀವು ಗೌರ್ಮೆಂಟ್ ಕೆಲಸಕ್ಕೆ ಯಾವ್ದಕ್ಕೆ ಅಪ್ಲಿಕೇಶನ್ ಹಾಕಿಲ್ವಾ ಇದುವರೆಗೂ? ಬ್ಯಾಂಕ್ಗೆ ಆ ತರ ಎಕ್ಸಾಮಿನೇಷನ್ ಯಾವ್ದು ಬರ್ದಿಲ್ವಾ? ಬ್ಯಾಂಕ್ ಎಲ್ಲೂ ಹಾಕಿಲ್ಲ, ಇವಾಗ ಪೋಸ್ಟ್ ಆಫೀಸ್ಗೆ ಹಾಕಿದೀವಿ ಅಷ್ಟೇ. ಪೋಸ್ಟ್ ಆಫೀಸ್ಗೆ ಹಾಕಿದ್ದೀರಾ? ಓಕೆ. ಫಸ್ಟ್ ನಿಮ್ ಜಾತಕದ ಪ್ರಕಾರ ಸೂರ್ಯ ಬುಧ ಒಟ್ಟಿಗೆ ಇದ್ದಾರೆ. ಗವರ್ಮೆಂಟ್ಗೆ ಹೆಂಗೋ ಪೋಸ್ಟ್ ಆಫೀಸ್ಗೆ ಏನೋ ಹಾಕಿದೀನಿ ಅಂದ್ರೆ, ಈ ತರ ಗವರ್ಮೆಂಟ್ಗೆ ನಿಮ್ ಕ್ವಾಲಿಫಿಕೇಶನ್ಗೆ ಯಾವ್ಯಾವ ಜಾಗ ಸಿಗುತ್ತೋ ಗವರ್ಮೆಂಟ್, ಸೆಂಟ್ರಲ್ ಗವರ್ಮೆಂಟ್ ಎಕ್ಸಾಮಿನೇಷನ್ ಬರೀರಿ. ಅದ್ರಲ್ಲಿ ಪಾಸ್ ಆಗ್ತಾರೆ, ಗವರ್ಮೆಂಟ್ ಕೆಲಸ ಸಿಗೋ ಚಾನ್ಸಸ್ ಜಾಸ್ತಿ ಇದೆ. ಅದರ ನಂತರ ಬೇಕಾದ್ರೆ ನೀವು ಬೇರೆ ಕಡೆಗೆ ಏನಾದ್ರು ಟ್ರೈ ಮಾಡೋದು, ಬಿಸ್ನೆಸ್ ಕಡೆಗೆ ಆಮೇಲೆ ಆಲೋಚನೆ ಮಾಡೋರಂತೆ. ಯಾಕೆಂದ್ರೆ ಸರ್ಕಾರದ ಕೆಲಸ ಒಳ್ಳೆ ಕೆಲಸನೇ, ಫಸ್ಟ್ ಅದಕ್ಕೆ ಟ್ರೈ ಮಾಡಿ, ಆಮೇಲೆ ಬಿಸ್ನೆಸ್ಗೆ ಹೋಗೋರಂತೆ. ಓಕೆ, ಸೊ ಫಸ್ಟ್ ಗವರ್ಮೆಂಟ್ ಟ್ರೈ ಮಾಡಿ, ಆಮೇಲೆ ಬಿಸ್ನೆಸ್ ಕಡೆಗೆ ಟ್ರೈ ಮಾಡೋರಂತೆ. ಎರಡು ಕಡೆಗೂ, ಗವರ್ಮೆಂಟ್ ಇಲ್ಲ ಅಂದ್ರೆ ಪ್ರೈವೇಟ್ ಅಲ್ಲಿ, ಎರಡು ಕಡೆ ನಿಮ್ ಸಕ್ಸಸ್ ಆಗೋದಕ್ಕೆ ನಮ್ಮ ಕಡೆಯಿಂದ ಒಂದು ಒಳ್ಳೆ ಲಕ್ಕಿ ಟಿಪ್ ಹೇಳ್ತೀನಿ, ಅದನ್ನ ಫಾಲೋ ಮಾಡಿ. ನಿಮಗೆ ಬಲಗೈ ಉಂಗುರದ ಬೆರಳಿಗೆ ಒಂದು ಓನಿಕ್, ಬಲಗೈ ಮಧ್ಯದ ಬೆಳಗ್ಗೆ ಎಮಿತಿಸ್ ಜಿರ್ಕಾನ್ ಅಂತ ಒಂದು ಫಿಂಗರಿಂಗ್ ಬಲಗೈ ಮಧ್ಯದ ಬೆಳಗ್ಗೆ ಹಾಕೊಳ್ಳಿ. ಟರ್ಕ್ವಾಯ್ಸ್ ಬ್ಲೂ ಸೆಫರ್ ಅಂತ ಹೇಳ್ತಕ್ಕಂಥ ಒಂದು ಪೆಂಡೆಂಟ್, ಕತ್ತಿಗೆ ಪೆಂಡೆಂಟ್ ಆಗಿ ಯೂಸ್ ಮಾಡಿ. ಇವೆರಡು ಯೂಸ್ ಮಾಡಿ. ಆಮೇಲೆ ಗವರ್ಮೆಂಟ್ ಕೆಲಸಕ್ಕೆ ಈ ತರ ಎಕ್ಸಾಮಿನೇಷನ್ ಎಲ್ಲ ಬರೆಯುವಾಗ 1/10/19 ಬರೋ ತಾರೀಕು, 5/10/14/23 ಬರೋ ತಾರೀಕುಗಳಲ್ಲೇ ಅಪ್ಲೈ ಮಾಡ್ತಕ್ಕಂಥದ್ದು, ಇದೆಲ್ಲ ಫಾಲೋ ಮಾಡಿ. ತುಂಬಾ ಒಳ್ಳೇದಾಗುತ್ತೆ. ಗವರ್ಮೆಂಟ್ ಕೆಲಸ, ನೆಕ್ಸ್ಟ್ ಪ್ರೈವೇಟ್ ಕೆಲಸಕ್ಕೆ ಹೋಗ್ಬೋದು. ಎರಡಕ್ಕೂ ಈ ಜೆಮ್ ಸ್ಟೋನ್ ಹೆಲ್ಪ್ ಆಗುತ್ತೆ, ಇದನ್ನ ಫಾಲೋ ಮಾಡಿ. ತುಮಕೂರು ಅಂತಂದ್ರೆ ಬಹುಶಃ ನಿಮಗೆ ನೆಲಮಂಗಲ ಬಹಳನೇ ಹತ್ರ ಆಗುತ್ತೆ. ಜೂನ್ 2ನೇ ತಾರೀಕು ಗುರುಜಿ ಅವರು ನೆಲಮಂಗಲದಲ್ಲೇ ನಮ್ಮ ಬ್ರಾಂಚ್ ನಲ್ಲಿ ನಿಮ್ಮ ನೇರ ಭೇಟಿಗೆ ಲಭ್ಯವಿರ್ತಾರೆ. 7676366666 ಈ ನಂಬರ್ಗೆ ಈ ಕೂಡಲೇ ಕರೆ ಮಾಡಿ ಅಪಾಯಿಂಟ್ಮೆಂಟ್ ನೊಂದಿಗೆ ಗುರುಜಿ ಅವರನ್ನ ಭೇಟಿ ಮಾಡಿ ಮತ್ತಷ್ಟು ಒಂದು ಪರಿಹಾರವನ್ನ ಕಂಡುಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು ಸರ್ ಕರೆ ಮಾಡೋದಕ್ಕಾಗಿ. ಇದೀಗ ಮುಂದಿನ ಕರೆಯನ್ನ ಸ್ವೀಕರಿಸೋಣ. ಹಲೋ, ನಮಸ್ಕಾರ. ನಮಸ್ಕಾರ ಮೇಡಮ್. ತಮ್ಮ ಹೆಸರು? ಜಗದೀಶ್ ಅಂತ ಮೇಡಮ್. ಎಲ್ಲಿಂದ ಸರ್? ಬೆಂಗಳೂರಿಂದ ಮೇಡಮ್. ಯಾರ ಬಗ್ಗೆ ಮಾತಾಡಬೇಕು? ನನ್ನ ಬಗ್ಗೆನೇ ಮೇಡಮ್. ನಿಮ್ಮ ಡೇಟ್ ಆಫ್ ಬರ್ತ್ ಹೇಳ್ತೀರಾ? ಡೇಟ್ ಆಫ್ ಬರ್ತ್ 23/3/1984.
23/3/84. ಹೌದು ಮೇಡಮ್. ಎಷ್ಟು ಗಂಟೆಗೆ ಹುಟ್ಟಿದ್ದು? ರಾತ್ರಿ 12:10 ಮೇಡಮ್. ಸರಿ ಸರ್, ಈಗ ಗುರುಜಿ ಅವರಿದ್ದಾರೆ, ಪ್ರಶ್ನೆ ಏನ್ ಕೇಳ್ಬೇಕು ಅಂತ ಮಾತಾಡಿ. ಓಕೆ. ನಮಸ್ಕಾರ. ನಮಸ್ಕಾರ ಗುರುಜಿ. ನೀವು 23/3/84 ರಾತ್ರಿ 12:10 ಕೊಟ್ಟಿದ್ರಲ್ಲ, ಇದು 22 ನೈಟ್ 23 ಹೇಗೆ? 23 ಸರ್. ಅದೇ 22 ನೈಟ್ 23 ಅಲ್ಲಿ 23 ನೈಟ್ 24 ಆಗ್ಬೇಕಾ ಅಂತ. 23 ನೈಟ್ 24 ಡೇ ಬರುತ್ತೆ. ಓ ಸೂಪರ್. ನೋಡಿ ಆದ್ರೂ ಕೂಡ 23 ಹೇಳ್ಬಿಟ್ಬಿಟ್ರು. ಹಾ. ಹಾ ರೈಟ್. ಕೇಳಿ ಏನ್ ಪ್ರಶ್ನೆ? ಇದು 23ಕ್ಕೆ ಸೇರುತ್ತಾ ಈಗ ಗುರುಜಿ? 24ಕ್ಕೆ ಸೇರುತ್ತಾ ಗುರುಜಿ ಇದು? ನಾನು ಅದಕ್ಕೆ ಕೇಳ್ತಿದ್ದೀನಿ ಸರ್, ಇದೆಲ್ಲ ನಮಗೆ ಗೊತ್ತಿರಬೇಕು ಅಂತ ಅಲ್ವಾ? ಹೌದು ಹೌದು ಸರ್. ನಿನ್ನೆ 12:10 ಏನ್ ಸರ್ ಆಯ್ತು? 24 ಆಯ್ತೋ ಇಲ್ವಾ ಸರ್? ಹೌದೌದು. ಅದಕ್ಕೆ ತಾನೇ ಇವತ್ತು ಬೆಳಗ್ಗೆ 24 ಅಂತ ನಾವ್ ಹೇಳಿರೋದು. ಹೌದು ಸರ್. ಹೌದು ಸರ್. ನೀವು ತಾನೇ ಅದನ್ನ ಸರ್ ಏನು ಕಡಿಮೆ ವಯಸ್ಸಾ ಸರ್? 32 ವರ್ಷ ಆಯ್ತು ಸರ್. ಹೌದು ಹೌದು. 33 ವರ್ಷ ಆಗ್ಬಿಟ್ಟು 12 ಗಂಟೆಗೆ ಮೇಲ್ ಹುಟ್ಟಿದೀನಿ, 22 ನೈಟ್ 23 ಇಲ್ಲ 23 ನೈಟ್ 24 ಅಂತ ಕನ್ಫ್ಯೂಷನ್ ಆಗ್ಬಿಟ್ರೆ ಹೇಗೆ? ಏನ್ ರಾಶಿ ನಕ್ಷತ್ರ ನೋಡ್ತಾ ಇದ್ದೀರಾ ತಾವು? ಧನುಷ ರಾಶಿ ನೋಡ್ತಾ ಇದ್ದೀನಿ ಸರ್. ಧನುಸ್ ರಾಶಿ ಮೂಲ ನಕ್ಷತ್ರ ನೋಡ್ತಾ ಇದ್ದೀರಾ? ಹೌದು ಸರ್. ಧನುಸ್ ರಾಶಿ ಮೂಲ ನಕ್ಷತ್ರ ನೋಡ್ತಿದ್ದೀರಾ ಅಂದ್ರೆ 24 ಅಂತಾನೆ ಹಾಕಿ. ಓಕೆ. ಹೌದು. ಓಕೆ. 24ನೇ ತಾರೀಕು ಮಾರ್ಚ್ ತಿಂಗಳು 12:10 ಇಟ್ಕೊಳ್ಳಿ. ಓಕೆ. ಹೌದು. ಓಕೆ ಸರ್. ರೈಟ್. ಕೇಳಿ ಏನ್ ಮಾಡ್ತಿದ್ದೀರಾ ನೀವು ತಾನು? ಏನ್ ಪ್ರಶ್ನೆ? ನಾವು ಆಟೋ ಕನ್ಸಲ್ಟಿಂಗ್ ಮಾಡ್ತಾ ಇದೀನಿ ಸರ್. ಯೂಸ್ಡ್ ಕಾರ್ಸ್ ಬೈಯಿಂಗ್ ಸೆಲ್ಲಿಂಗ್ ಮಾಡ್ತಾ ಇದೀನಿ. ಬೈಯಿಂಗ್ ಸೆಲ್ಲಿಂಗ್, ಆಟೋ ಕನ್ಸಲ್ಟೆನ್ಸಿ, ವೆಹಿಕಲ್ಸ್ ಅಲ್ಲ? ಹೌದು ಸರ್. ಆದ್ರೆ ಆ ಕಡೆ ಮೇಲ್ಗಡೆನೂ ಹೋಗಿಲ್ಲ, ಈ ಕಡೆ ಕೆಳಗಡೆನೂ ಬಂದಿಲ್ಲ, ಸೆಂಟ್ರಲ್ ಇದ್ದೀನಿ. ರೈಟ್. ನಿಮ್ಗೊಂದು ಒಳ್ಳೆ ಲಕ್ಕಿ ಟಿಪ್ ಹೇಳ್ತೀನಿ. 2 ಮೊಬೈಲ್ ನಂಬರ್ ಹೇಳ್ತೀನಿ, ಆ ಮೊಬೈಲ್ ನಂಬರ್ ತಗೊಳ್ಳಿ, ಆ ನಂಬರೇ ಕೊಡಿ ನಿಮ್ಮ ಕಸ್ಟಮರ್ಸ್ ಗಳನ್ನು. ನೋಡಿ ನಿಮ್ಗೆ ಎಷ್ಟು ಆರ್ಡರ್ಸ್ ಬರುತ್ತೆ ಅದನ್ನೆಲ್ಲಾನು ಮಾಡೋದಕ್ಕೆ ಕೆಲವು ಹೆಲ್ಪ್ ಆಗುತ್ತೆ. ನಾನು ಹೇಳ್ಕೊಡ್ತೀನಿ, ನೋಟ್ ಮಾಡ್ಕೊಳ್ಳಿ. ಓಕೆ. ಓಕೆ ಹೇಳಿ ಸರ್. 50, 51 ಬರೋ ತರ 2 ಮೊಬೈಲ್ ನಂಬರ್ ತಗೊಳ್ಳಿ. 50 ಅನ್ನೋ ಮೊಬೈಲ್ ನಂಬರ್ ತಗೊಳ್ಳಿ, ಅದರಲ್ಲಿ 1, 6 ಸಂಖ್ಯೆಗಳು ಜಾಸ್ತಿ ಇರಲಿ. 51 ಅನ್ನೋ ಮೊಬೈಲ್ ನಂಬರ್ ತಗೊಳ್ಳಿ, ಅದ್ರಲ್ಲಿ 1, 5 ಸಂಖ್ಯೆಗಳು ಜಾಸ್ತಿ ಇರಲಿ. ಈ 2 ಮೊಬೈಲ್ ನಂಬರೇ ನೀವು ಕಮ್ಯುನಿಕೇಶನ್ಗೆ ಬಳಸಿ. ನಿಮ್ಮ ಫ್ರೆಂಡ್ಸ್ಗಳು, ನಿಮ್ಮ ಯಾರು ಕಸ್ಟಮರ್ಸ್ ಇರ್ತಾರೋ ಕೊಡಿ. ಅದೇ ತರ ಒಂದು ಕಾರ್ಗೆ ಬೆಲೆ ಫಿಕ್ಸ್ ಮಾಡ್ತೀರಾ ಅಂದ್ರೆ, ಇವಾಗ ಎಕ್ಸಾಂಪಲ್ಗೆ 5,10,000 6 ಬರೋ ತರ ಫಿಕ್ಸ್ ಮಾಡಿ. 6,90,000 6,90,000 ಅಂದ್ರೆ 6 ಬರುತ್ತೆ. 5,10,000 ಅಂದ್ರೆ 6 ಬರುತ್ತೆ. 4,10,000 ಅಂದ್ರೆ 5 ಬರುತ್ತೆ. 3,20,000 ಅಂದ್ರೆ 5 ಬರುತ್ತೆ. ಈ ತರ 5 ಮತ್ತೆ 6 ಬರ್ತಕ್ಕಂತ ಅಮೌಂಟ್ ನ ನಂಬರ್ನೇ ಇಡೀ ಕಾರ್ಗೆ ಪಟ್ ಅಂತ ಸೇಲ್ ಆಗುತ್ತೆ. ಅಂದ್ರೆ ಟೋಟಲ್ ನೀವು ಫಿಕ್ಸ್ ಮಾಡುವಾಗ, ನಾನು ಸುಮ್ನೆ ಹೇಳಿದೆ ನಿಮ್ಗೆ, ಅದಕ್ಕೋಸ್ಕರ ಎಲ್ಲಾ ಕಾರ್ಗೂ 3,20,000 ಮಾಡೋದಲ್ಲ. ಟೋಟಲ್ 5 ಇಲ್ಲ 6 ಬರೋ ತರ ಅಮೌಂಟ್ ನ ಫಿಕ್ಸ್ ಮಾಡಿ. ಕಾರ್ ಸೇಲು ಜಾಸ್ತಿ ಆಗುತ್ತೆ. ನೀವು ಅಲ್ಲಿ ಹತ್ತಿಲ್ಲ ಇಲ್ಲಿ ಇಳಿದಿಲ್ಲ ಅಂತಿರಲ್ಲ, ಇನ್ನು ಹತ್ಕೊಂಡೇ ಹೋಗ್ತೀರಾ, ಒಳ್ಳೇದಾಗುತ್ತೆ ನಿಮ್ಗೆ. ಧನ್ಯವಾದಗಳು ಸರ್ ಕರೆ ಮಾಡೋದಕ್ಕಾಗಿ. ಜಯನಗರ 9 ಬ್ಲಾಕ್ ನಲ್ಲೇ ನಮ್ಮ ಮುಖ್ಯ ಕಚೇರಿ ಇದೆ. ಗುರುಜಿಯವರು ನಿಮ್ಮ ನೇರ ಭೇಟಿಗೆ ಅಲ್ಲಿ ಲಭ್ಯವಿರ್ತಾರೆ. ಸೊ ಯಾವತ್ತು ಈ ಗುರುಜಿಯವರು ನಿಮ್ಮ ನೇರ ಭೇಟಿಗೆ ಲಭ್ಯವಿರ್ತಾರೆ, ನಿಮ್ಗೆ ಯಾವತ್ತು ಅಪಾಯಿಂಟ್ಮೆಂಟ್ ಸಿಗುತ್ತೆ ಅನ್ನೋ ಮಾಹಿತಿ ನಿಮ್ಗೆ ತಿಳಿಬೇಕು ಅನ್ನೋದಾದ್ರೆ 7676366666 ಈ ನಂಬರ್ಗೆ ಈ ಕೂಡಲೇ ಕರೆ ಮಾಡಿ ಮಾಹಿತಿಯನ್ನ ಪಡ್ಕೊಳ್ಳಿ. ಸಾಧ್ಯವಾದ್ರೆ ಆದಷ್ಟು ಬೇಗ ಗುರುಜಿಯವರನ್ನ ಭೇಟಿ ಮಾಡಿ. ಮತ್ತಷ್ಟು ಅಂದ್ರೆ ನಿಮ್ಮ ವ್ಯಾಪಾರಕ್ಕೆ ಸಂಬಂಧಿಸಿದ ಹಾಗೆ ಏನೆಲ್ಲ ತೊಂದರೆ ತೊಡಕುಗಳಿದೆ ಅದರ ನಿವಾರಣೆಗೆಂದು ಗುರುಜಿಯವರು ಪರಿಹಾರಗಳನ್ನ ತಿಳಿಸ್ಕೊಡ್ತಾರೆ. ಎಲ್ಲವನ್ನ ತಪ್ಪದೆ ಪಾಲಿಸಿ ಅಂತ ಹೇಳ್ತಾ, ವೀಕ್ಷಕರೇ 1ನೇ ತಾರೀಕಿಂದ ಅಂದ್ರೆ ಜೂನ್ 1ರಿಂದ ಜೂನ್ 19ನೇ ತಾರೀಕಿನವರೆಗೆ ಗುರುಜಿಯವರು ಕರ್ನಾಟಕದ ಪ್ರವಾಸದಲ್ಲಿರ್ತಾರೆ. ಅಂದ್ರೆ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನ ನೀಡುವಂತಹ ನಿಟ್ಟಿನಲ್ಲಿ ನಿಮ್ಮದೇ ಊರಿನಲ್ಲಿ ಗುರುಜಿಯವರು ಲಭ್ಯವಿರ್ತಾರೆ. 1ರಿಂದ 19ನೇ ತಾರೀಕಿನವರೆಗೆ ಗುರುಜಿಯವರು ಯಾವ ಊರಿನಲ್ಲಿ ನಿಮ್ಮ ನೇರ ಭೇಟಿಗೆ ಲಭ್ಯವಿರ್ತಾರೆ ಅನ್ನುವಂತಹ ಮಾಹಿತಿ ಸ್ಕ್ರಾಲ್ ಆಗ್ತಾ ಇದೆ. ಮಾಹಿತಿಯನ್ನ ಪಡ್ಕೊಂಡು 7676366666 ಈ ನಂಬರ್ಗೆ ಕರೆ ಮಾಡಿ ಅಪಾಯಿಂಟ್ಮೆಂಟ್ ನೊಂದಿಗೆ ಗುರುಜಿಯವರನ್ನ ನೇರವಾಗಿ ಭೇಟಿ ಮಾಡಿ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ಳಿ ಅಂತ ಹೇಳ್ತಾ, ಇದೀಗ ಕಾಲನಡಿಯ ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ಮತ್ತೊಂದು ಪುಟ್ಟ ವಿರಾಮ. ಮತ್ತೊಂದು ಪುಟ್ಟ ವಿರಾಮದ ನಂತರ ವೀಕ್ಷಕರೆಲ್ಲರಿಗೂ ಕಾಲನಿರ್ಣಯ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತವನ್ನ ಕೋರ್ತಾ, ಇದೀಗ ಮುಂದಿನ ಕರೆಯನ್ನ ಸ್ವೀಕರಿಸೋಣ. ಹಲೋ, ನಮಸ್ಕಾರ. ಹಲೋ, ನಾನು ಶ್ರೀವಿದ್ಯಾ ಅಂತ. ಹೇಳಿ ಶ್ರೀವಿದ್ಯಾ, ಎಲ್ಲಿಂದ ಕರೆ ಮಾಡ್ತಿರೋದು? ಬೆಂಗಳೂರಿಂದ ಕರೆ ಮಾಡ್ತಾ ಇರೋದು. ಯಾರ ಬಗ್ಗೆ ಮಾತಾಡ್ಬೇಕು? ನನ್ನ ಬಗ್ಗೆನೆ. ಡೇಟ್ ಆಫ್ ಬರ್ತ್ ಹೇಳಿಮಾ. 28/11/1993. ಎಷ್ಟು ಗಂಟೆಗೆ ಹುಟ್ಟಿದ್ದು? 3:05 ಮಧ್ಯಾಹ್ನ. ಏನ್ ಮಾಡ್ಕೊಂಡಿದ್ದೀರಾ? ನಾನು ಇವಾಗ ಆಕ್ಚುಲಿ ಇಂಟರ್ನಲ್ ಆಡಿಟರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನಾನು ವರ್ಕ್ ಬಗ್ಗೆನೆ ಕೇಳ್ಬೇಕಿತ್ತು ಇವಾಗ. ಗುರುಜಿ ಅವರಿದ್ದಾರೆ, ಮಾತಾಡಿ. ಸರಿ. ನಮಸ್ಕಾರ ಶ್ರೀವಿದ್ಯಾ ಅವರೇ. ಹಲೋ ಗುರುಜಿ, ಹೇಗಿದ್ದೀರಾ ಶ್ರೀವಿದ್ಯಾ ಅವರೇ? ನಾ ಚೆನ್ನಾಗಿದ್ದೀನಿ ಸರ್. ನಿಮ್ ಬುಕ್ಸ್ ಎಲ್ಲ ತುಂಬಾ ಫಾಲೋ ಮಾಡ್ತೀವಿ. ನಿಮ್ ಟಿಪ್ಸ್ ಎಲ್ಲ ಯಾವಾಗ್ಲೂ ನಾನು ನನ್ನ ಸಿಸ್ಟರ್ ಎಲ್ಲ ತುಂಬಾ ಫಾಲೋ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್. ಅದೇ ಇವಾಗ ಏನ್ ಮಾಡ್ತಿದ್ದೀರಾ, ಏನ್ ಪ್ರಶ್ನೆ ನಿಮ್ ಬಗ್ಗೆ? ಇವಾಗ ನನ್ನ ಜಾಬ್ ಬಗ್ಗೆ ಆಕ್ಚುಲಿ ನನ್ ಕ್ವೆಶ್ಚನ್ ಇತ್ತು. ನಾನು ಕರೆಂಟ್ಲಿ ಇಂಟರ್ನಲ್ ಆಡಿಟರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ 1 year ಆಯ್ತು.
ಅದೇ ಇವಾಗ ಜಾಬ್ ಅಲ್ಲಿ ತುಂಬಾ ಅನ್ಸರ್ಟನಿಟೀಸ್ ಇದೆ. ಅಂದ್ರೆ ಕಂಪನಿ ಎಲ್ಲ ಚೇಂಜ್ ಆಗಿ ರೀಸ್ಟ್ರಕ್ಚರಿಂಗ್ ಆಗಿ ನನ್ನ ಜಾಬ್ ಅಲ್ಲೇ ತುಂಬಾ ಅನ್ಸರ್ಟನಿಟೀಸ್ ಇದೆ. ಅದಕ್ಕೆ ಏನಾದ್ರು ಸೊಲ್ಯೂಷನ್ ಏನಾದ್ರು ಇದೆಯಾ? ಗವರ್ನಮೆಂಟ್ ಟ್ರೈ ಮಾಡ್ಲಿಲ್ವಾ ಶ್ರೀವಿದ್ಯಾ ಅವರೇ ನೀವು? ಗವರ್ನಮೆಂಟ್ ಎಕ್ಸಾಮಿನೇಷನ್ಸ್ ಅದೆಲ್ಲ ಇಲ್ಲ, ಮಾಡಿಲ್ಲ. ಗವರ್ನಮೆಂಟ್ ಅಲ್ಲಿ ಏನು ಇಂಟ್ರೆಸ್ಟ್ ಇಲ್ವಾ? ಗವರ್ನಮೆಂಟ್ ಎಲ್ಲ ನಿಮ್ಮ ಸಂಬಂಧವಾಗಿ ಕೆಲಸ ಮಾಡೋದಕ್ಕೆ ನಿಮ್ಮ ಇದರಲ್ಲಿ ಕ್ವಾಲಿಫಿಕೇಶನ್ ಬಂದಿಲ್ಲ. ಜಾಸ್ತಿ ಯೂಶಲಿ MNC ಕಂಪನೀಸ್ ಅಲ್ಲೇ MNC ಕಂಪನೀಸ್. ಓಕೆ, ನಾರ್ಮಲಿ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಗವರ್ನಮೆಂಟ್ ರಿಲೇಟೆಡ್ ಎಕ್ಸಾಮಿನೇಷನ್ ಬರೆದು ಗವರ್ನಮೆಂಟ್ ಆರ್ಗನೈಸೇಷನ್ಸ್ ಗೆಲ್ಲ ಹೋಗ್ಬೋದು, ಇದಕ್ಕೂ ಚಾನ್ಸ್ ಇದೆ. ಇದು ಬಿಟ್ಟು ಪ್ರೈವೇಟ್ ಅಲ್ಲಿ ನೀವೇನಾದ್ರೂ ಕೆಲಸ ಮಾಡುವಾಗ ಮಾತ್ರ ನಿಮ್ ತಾರೀಖಲ್ಲಿ ಹುಟ್ಟೋರ್ ಬಗ್ಗೆ ನಾವು ಬಹಳಷ್ಟು ಕಾರ್ಯಕ್ರಮದಲ್ಲಿ ಹೇಳಿದೀವಿ. ಸ್ವಲ್ಪ ಇಂಡಿಪೆಂಡೆಂಟ್ ಆಗಿರೋದು ಇಷ್ಟ, ಸ್ಟ್ರೈಟ್ ಫಾರ್ವರ್ಡ್ ಆಗಿ ಮಾತಾಡೋದು ಜಾಸ್ತಿ, ಈ ತರದೆಲ್ಲ ಇರ್ತಕ್ಕಂಥವ್ರಿಗೆ ಕೆಲವು ಜಾಗದಲ್ಲೆಲ್ಲ ಕೆಲಸ ತುಂಬಾ ಲಾಂಗ್ ಟರ್ಮ್ ಸಿಗೋದು ಕಷ್ಟನೇ. ಓಕೆ, ಅದರಿಂದ ಅಬ್ರಾಡ್ ರಿಲೇಟೆಡ್ ಏನಾದ್ರೂ ಜಾಬ್ ಇದೆಯಾ ಕೇಳಿ ನೋಡಿ. ಬೇಕಾದ್ರೆ ಬೇರೆ ದೇಶದಲ್ಲಿ ಎಲ್ಲಾದ್ರೂ ಸಿಕ್ತಂದ್ರೆ ಕೂಡ ನೀವು ಹೋಗ್ಬೋದು. ಒಂದು ಸ್ಟೇಟ್ ಆರ್ ಸೆಂಟ್ರಲ್ ಗವರ್ನಮೆಂಟ್ ಟ್ರಾನ್ಸ್ಫರ್ ಆಗ್ತಕ್ಕಂಥ ಜಾಬ್ಸ್, ಇಲ್ಲ ಅಂತ ಹೇಳಿದ್ರೆ ಪ್ರೈವೇಟ್ ಜಾಬ್ಸ್ ಅಂದ್ರೂ ಕೂಡ ಅಬ್ರಾಡ್ ಅಲ್ಲಿ. ಯಾಕಂದ್ರೆ ಶುಕ್ರ ಗ್ರಹ ನಿಮ್ ಜಾತಕದಲ್ಲಿ ನೀರಿನ ಮನೇಲಿ ಇದ್ದಾನೆ, ಅದಕ್ಕೂ ಟ್ರೈ ಮಾಡ್ಬೋದು. ಇವೆರಡಕ್ಕೂ ಕೂಡ ಶ್ರೀವಿದ್ಯಾ ಅಂತ ಹೇಳ್ತಕ್ಕಂಥ ಈ ಹೆಸರನ್ನ ಸ್ವಲ್ಪ ಅವಾಯ್ಡ್ ಮಾಡೋದು ಉತ್ತಮ. ಓಕೆ, ಹೆಸರು ಬದಲಾವಣೆ ಮಾಡ್ಕೊಳ್ಳಿ, ತುಂಬಾನೇ ಒಳ್ಳೇದಾಗುತ್ತೆ. ಇದ್ರ ಜೊತೆಗೆ ನಿಮ್ಮ ಕೆಲಸದಲ್ಲಿ ಚೆನ್ನಾಗೋದಕ್ಕೆ ನಮ್ಮ ಕಡೆಯಿಂದ ಒಂದು ಒಳ್ಳೆ ಲಕ್ಕಿ ಟಿಪ್ ಏನಂದ್ರೆ, ನೆಕ್ಸ್ಟ್ ನೀವು ಕೆಲಸಕ್ಕೆ ಜಾಯಿನ್ ಆಗ್ತೀರಾ ಅಂದ್ರೂ ಸರಿ, ರಿಸೈನ್ ಮಾಡ್ತೀರಾ ಅಂದ್ರೂ ಸರಿ, 1-10-19 ಬರೋ ತಾರೀಕು, 5-14-23 ಬರೋ ತಾರೀಕಲ್ಲೇ ರಿಸಿಗ್ನೇಷನ್ ಆಗ್ಬೋದು, ಇಲ್ಲ ಕೆಲ್ಸಕ್ಕೆ ಸೇರೋದಾಗ್ಬೋದು ಮಾಡಿ. ಅದು ನಿಮ್ಗೆ ಏನಾದ್ರು ಕಂಪ್ನಿನಲ್ಲಿ ಪ್ರಾಬ್ಲಮ್ ಬಂದ್ರು ಕೂಡ ನೆಕ್ಸ್ಟ್ ಜಾಬ್ ಆಪರ್ಚುನಿಟೀಸ್ ಹಾಗೆ ಇರುತ್ತೆ. ಅದರಿಂದ ಈ 2 ಡೇಟ್ನ ನೀವು ಹೆಚ್ಚಾಗಿ ಬಳಸಿ, ಒಳ್ಳೇದಾಗುತ್ತೆ. ಆರೆಂಜ್ ಕಲರ್ನ, ಗ್ರೀನ್ ಕಲರ್ನ, ಯೆಲ್ಲೋ ಕಲರ್ನ ಸ್ವಲ್ಪ ಜಾಸ್ತಿ ಬಳಸಿ. ನೆಕ್ಸ್ಟ್ ನಿಮ್ ಕೆಲಸದಲ್ಲಿ ಒಳ್ಳೇದಾಗಕ್ಕೆ ದ ಬೆಸ್ಟ್ ಇದು ಪೆಂಡೆಂಟ್ ಏನು ಅಂತ ಹೇಳಿದ್ರೆ ಟರ್ಕ್ವೈಸ್ ಬ್ಲೂ ಸಫರ್ ಅಂತ ಹೇಳ್ತೀವಿ. ಈ ಪೆಂಡೆಂಟ್ ನ ಕತ್ತಿಗೆ ಲಾಕೆಟ್ ಆಗಿ ಹಾಕೊಳ್ಳಿ. ಓಕೆ, ಕೆಲಸದಲ್ಲಿ ಬರ್ತಕ್ಕಂಥ ಪ್ರಾಬ್ಲಮ್ ಎಲ್ಲ ಕೂಡ ಸರಿ ಹೋಗುತ್ತೆ. ಗವರ್ನಮೆಂಟ್ ಫಸ್ಟ್ ಪ್ರಿಯಾರಿಟಿ. ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಅಬ್ರಾಡ್ ಜಾಬ್ಸ್ ಕಡೆಗೆ ಟ್ರೈ ಮಾಡಿ, ಪ್ರೈವೇಟ್ ಜಾಬ್ಸ್ ಆಗುತ್ತೆ, ಒಳ್ಳೇದಾಗುತ್ತೆ ನಿಮಗೆ. ಧನ್ಯವಾದಗಳು ಮಾ ಕರೆ ಮಾಡೋದಕ್ಕಾಗಿ. ಆದಷ್ಟು ಬೇಗ ಹೆಸರಿನ ಬದಲಾವಣೆಯನ್ನ ಗುರುಜಿಯವರಿಂದ ಮಾಡ್ಕೊಳ್ಳಿ. 7676366666 ಈ ನಂಬರ್ಗೆ ಅಪಾಯಿಂಟ್ಮೆಂಟ್ಗಾಗಿ ಕರೆ ಮಾಡಿ ಅಂತ ಹೇಳ್ತಾ ಮಾಹಿತಿಯನ್ನ ಪಡ್ಕೊಳ್ಬಹುದು. ಇದೀಗ ಮುಂದಿನ ಕರೆಯನ್ನ ಸ್ವೀಕರಿಸೋಣ. ಹಲೋ, ನಮಸ್ಕಾರ. ಹಲೋ, ನಮಸ್ಕಾರ. ತಮ್ಮ ಹೆಸರು? ನಂದೀಶ್ ಅಂತ. ಎಲ್ಲಿಂದ ಕರೆ ಮಾಡ್ತಿರೋದು? ಇಲ್ಲಿ ರಾಯಚೂರಿನಿಂದ. ರಾಯಚೂರಿನಿಂದ, ಬಹಳ ಸಂತೋಷ ಸರ್. ಯಾರ ಬಗ್ಗೆ ಮಾತಾಡ್ಬೇಕು? ನನ್ನ ಬಗ್ಗೆ. ಡೇಟ್ ಆಫ್ ಬರ್ತ್ ಕೊಡಿ. 17/4/1990. 1990. ಎಷ್ಟು ಗಂಟೆಗೆ ಹುಟ್ಟಿದ್ದು? 10:15 ಮಾರ್ನಿಂಗ್. ಬೆಳಗ್ಗೆನಾ? ಮಾರ್ನಿಂಗ್ 10:15 ಬೆಳಗ್ಗೆ. ಓಕೆ ಸರ್, ಗುರುಜಿ ಅವರಿದ್ದಾರೆ, ಪ್ರಶ್ನೆ ಏನ್ ಕೇಳ್ಬೇಕು ಅಂತ ಮಾತಾಡಿ. ನಮಸ್ಕಾರ. ನಮಸ್ಕಾರ ರೀ. ಹುಟ್ಟಿರ್ತಕ್ಕಂಥದ್ದು ಧನುಸ್ ರಾಶಿ, ಪೂರ್ವಾಷಾಢ ನಕ್ಷತ್ರ ಬರ್ತಾ ಇದೆ, ಕರೆಕ್ಟಾ? ಇದು ನಂದು ಆಕ್ಚುಲಿ ಡಾಕ್ಯುಮೆಂಟ್ಸ್ ಅಲ್ಲಿ ಎಲ್ಲ 1990, ಬಟ್ ಆಕ್ಚುಲಿ ಹುಟ್ಟಿದ್ದು 1899. ಯಾವ್ದು ನಾವು ಕರೆಕ್ಟ್ ಹಿಡ್ಕೋಬೇಕು? 1889. ಹಾ, ಅದು ಒರಿಜಿನಲ್ ಇರೋದಲ್ವಾ? ಹೌದು ಹೌದು. ಇದು ಡಾಕ್ಯುಮೆಂಟ್ ಬರ್ದಿರೋದು? ಹೌದು. ರೈಟ್, ಡಾಕ್ಯುಮೆಂಟ್ ಅಲ್ಲಿ ಬರ್ದಿರೋದನ್ನ ಒರಿಜಿನಲ್ ಅಂತ ಇಟ್ಕೊಂಡ್ ಬಿಡಕ್ಕಾಗತ್ತಾ? ಡೇಟ್ ಆಫ್ ಬರ್ತ್ 1989 ತಾನೆ? ಎಲ್ಲ ವೋಟರ್ ಐಡಿ ಎಲ್ಲ ಅದೇ ಕಂಟಿನ್ಯೂ ಇದೆ ಅಲ್ಲ, ಅದಕ್ಕೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿ ಒಂದೊಂದ್ಸರಿ ಇನಿಷಿಯಲ್ ಕೂಡ ಬದಲಾವಣೆ ಆಗ್ಬಿಡುತ್ತೆ ಬ್ರದರ್. ಅದಕ್ಕೋಸ್ಕರ ನಮ್ಮ ಅಪ್ನ ಇನಿಷಿಯಲ್ ಇಟ್ಕೋಬೇಕು ನಾವು. ಒಳ್ಳೆ ಕೆಲಸ ಕೊಟ್ರಿ ನೀವು. ಜೋಕ್ ಆಗಿ ಹೇಳಿದ್ರು ಕರೆಕ್ಟ್ ಆಗಿದೆ ತಾನೆ? ನಿಜ ತಾನೆ? ಒಂದೊಂದ್ಸರಿ ಇನಿಷಿಯಲ್ ಮಿಸ್ ಆಗ್ಬಿಡ್ತದೆ ಸರ್ಟಿಫಿಕೇಟ್ ಅಲ್ಲಿ, ನಿಜ ತಾನೆ? ನಮ್ಮ ಅಪ್ಪ ಇಲ್ಲ ಅಂತ ಅರ್ಥನ ಅದಕ್ಕೆ? ನಮ್ಮ ಅಪ್ಪ ಇದಾನೆ, ಇನಿಷಿಯಲ್ ಅವ್ರು ಹಾಕೋವಾಗ ಪಕ್ಕದಲ್ಲಿ ಹಾಕಿಲ್ಲ, ಏನ್ ಮಾಡಕ್ಕಾಗತ್ತೆ ಅಲ್ವಾ? ಡಾಕ್ಯುಮೆಂಟ್ ಅಲ್ಲಿ ಮಿಸ್ಟೇಕ್ ಆಗುತ್ತೆ, ರಿಯಾಲಿಟಿಯಲ್ಲಿ ಮಿಸ್ಟೇಕ್ ಆಗುತ್ತಾ ಬ್ರದರ್? ಆದ್ರಿಂದ 17/4/1989 ನೋಡಿ. ಸರ್ಟಿಫಿಕೇಟ್ ಅಲ್ಲಿ ಇರ್ತಕ್ಕಂಥದ್ದು ಹೆಸರು ಮಾತ್ರ ಫಾಲೋ ಮಾಡಿ. ಓಕೆನಾ? ನಿಮ್ ಜಾತಕದ ಪ್ರಕಾರ ತಗೊಂಡ್ರು ಕೂಡ ಚಂದ್ರ ಕೇತು ಸಂಬಂಧಪಟ್ಟ ನೋಡಿ. ಚಂದ್ರ ಕೇತು ಸಂಬಂಧಪಟ್ಟವ್ರಿಗೆ ಯಾವ್ಯಾವ ತರ ಎಲ್ಲ ಡೌಟ್ ಬರುತ್ತೆ ಅಂತ 1990 ಅನ್ಬಿಟ್ರು ಡೇಟ್ ಆಫ್ ಬರ್ತ್. ಕಡೆಗೆ ಸರಿ 1998 ಧನುಸ್ ರಾಶಿ ಮೂಲ ನಕ್ಷತ್ರ ಬರುತ್ತೆ ನೋಡಿ ಅಂತ ಹೇಳಿ ಅದನ್ನ ರೀಚೆಕ್ ಮಾಡೋಣ ಅಂತ ಹೋಗೋಷ್ಟೊತ್ತಿಗೆ ನಂದು ಒರಿಜಿನಲ್ ಬಂದು ಬರ್ದಿಟ್ರೆ 1989 ಇದೆ. ರೆಕಾರ್ಡ್ಸ್ಗೆಲ್ಲ ಇದು ಕೊಟ್ಟಿದೆ, ಯಾವ್ದನ್ನ ಫಾಲೋ ಮಾಡಬೇಕು ಅಂತ. ಅದರಿಂದ ಇದನ್ನೇ ಫಾಲೋ ಮಾಡಬೇಕು, ಇದೇ ಒಳ್ಳೇದು. ಸೊ ಇದ್ರ ಪ್ರಕಾರ ನಿಮ್ಗೊಂದು ಒಳ್ಳೆ ಲಕ್ಕಿ ಟಿಪ್ ನಾನು ಹೇಳ್ತೀನಿ, ಅದನ್ನ ಫಾಲೋ ಮಾಡಿ. ಗ್ರೀನ್ ಕಲರ್ನ, ಬ್ಲೂ ಕಲರ್ನ ಹೆಚ್ಚಾಗಿ ಬಳಸಿ. ನಿಮಗೆ ಕಬ್ಣ ಚೆನ್ನಾಗಿ ಆಗ್ ಬರುತ್ತೆ ಅನ್ನೋದ್ರಿಂದ ಆ ಕಬ್ಣದಲ್ಲಿ ಒಂದು ರಿಂಗ್ ಹಾಕೊಳ್ಳೋದ್ರ ಬದಲು ಕುದುರೆ ಲಾಳ ಅಂತ ಬರುತ್ತೆ. ಸೊ ಹಾರ್ಸ್ ಶೂ, ಅದರಲ್ಲಿ ಬಲಗೈಗೆ ಒಂದು ಮಧ್ಯದ ಬೆಳಗ್ಗೆ ಒಂದು ಉಂಗುರ ಹಾಕೊಳ್ಳಿ, ಸಾಧ್ಯವಾದ್ರೆ ಒಂದು ಬಳೆ ಮಾಡಿಸಿ ಹಾಕೊಳ್ಳಿ. ತುಂಬಾ ಒಳ್ಳೆ ಲಕ್ ಸಿಗುತ್ತೆ. ಕಾಲ್ ಮಾಡಿ 1 ನಿಮಿಷಕ್ಕೆ ಕಟ್ಟಾಯ್ತು ಅಂತ ಬೇಜಾರು ಮಾಡ್ಕೋಬೇಡಿ. ನಾನು ಹೇಳಿರೋ ಈ ಲಕ್ಕಿ ಟಿಪ್ ನ ಫಾಲೋ ಮಾಡಿ, ತುಂಬಾ ಒಳ್ಳೇದಾಗುತ್ತೆ, ಸಕ್ಸಸ್ಫುಲ್ ಆಗಿರ್ತೀರಾ. ಸರ್, ಇನ್ನು ಜೂನ್ 17ನೇ ತಾರೀಕು ಗುರುಜಿಯವರು ರಾಯಚೂರಿನಲ್ಲಿ ನಿಮ್ಮ ನೇರ ಭೇಟಿಗೆ ಲಭ್ಯವಿರ್ತಾರೆ. 7676366666 ಈ ನಂಬರ್ಗೆ ಈ ಕೂಡಲೇ ಕರೆ ಮಾಡಿ ಅಪಾಯಿಂಟ್ಮೆಂಟ್ ನ ಫಿಕ್ಸ್ ಮಾಡಿಕೊಂಡು ಅವತ್ತು ಬಂದು ಗುರುಜಿಯವರನ್ನ ನೇರವಾಗಿ ಭೇಟಿ ಮಾಡಿ ಹೆಸರಿನ ಬದಲಾವಣೆ ಆಗಿರಬಹುದು ಅಥವಾ ನಿಮ್ಮ ಸಮಸ್ಯೆಗಳು ಏನೇ ಇದ್ರೂ ಕೂಡ ಎಲ್ಲದಕ್ಕೂ ಸಂಪೂರ್ಣ ಪರಿಹಾರವನ್ನ ಕಂಡುಕೊಳ್ಬಹುದು ಅಂತ ಹೇಳ್ತಾ, ಇನ್ನು ಗುರುಜಿ ಇವತ್ತು ಕೂಡ ನಮ್ಮೆಲ್ಲರಿಗೂ ಮೊದಲನೇ ಬಾರಿಗೆ ಸಮಯ
ಸಮಯ ವಾಹಿನಿನಲ್ಲಿ ಆರಂಭ ಆಗಿದೆ ಈ ಒಂದು ಜನಶ್ರೀ ವಾಹಿನಿನಲ್ಲಿ ಆರಂಭ ಆಗಿರುವಂತಹ ಈ ಒಂದು ಹೊಸ ಪರ್ವ ಕಾಲ ನಿರ್ಣಯ ನೇರ ಪ್ರಸಾರದ ಕಾರ್ಯಕ್ರಮದ ಮೂಲಕ ಬಹಳಷ್ಟು ಜನರಿಗೆ ಬಹಳಷ್ಟು ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೀರಿ. ಅಷ್ಟೇ ಅಲ್ಲದೆ ಕರೆ ಮಾಡಿದಂತವರಿಗೆ ಅವರ ಸಮಸ್ಯೆಗಳಿಗೆ ಪರಿಹಾರವನ್ನ ಕೂಡ ತಿಳಿಸ್ಕೊಟ್ಟದಕ್ಕಾಗಿ ಧನ್ಯವಾದಗಳು ತಮಗೆ. ನಮಸ್ಕಾರ. ಇನ್ನು ಹಾಗೆ ವೀಕ್ಷಕರೇ, ಜೂನ್ 1ನೇ ತಾರೀಕಿನಿಂದ ಗುರೂಜಿ ಅವರ ಒಂದು ಪ್ರವಾಸ ಆರಂಭ ಆಗ್ತಾ ಇದೆ ಕರ್ನಾಟಕ ರಾಜ್ಯಾದ್ಯಂತ. ಅಂದ್ರೆ ನೀವು ನೇರವಾಗಿ ಬಂದು ಬೆಂಗಳೂರಿನಲ್ಲಿ ಎಲ್ಲರೂ ಬಂದು ಭೇಟಿ ಮಾಡೋದಕ್ಕೆ ಕಷ್ಟ ಆಗುವಂತಹ ನಿಟ್ಟಿನಲ್ಲಿ ಗುರೂಜಿ ಅವರೇ ಪ್ರವಾಸವನ್ನ ಕೈಗೊಂಡು ನಿಮ್ಮ ಹತ್ತಿರದ ಊರಿನಲ್ಲಿ ಅಂದ್ರೆ ಬಹುಶಃ ನಿಮ್ಮದೇ ಊರಿನಲ್ಲಿ ಗುರೂಜಿ ಅವರು ನಿಮ್ಮ ನೇರ ಭೇಟಿಗೆ ಲಭ್ಯವಿರ್ತಾರೆ. ಜೂನ್ 1ನೇ ತಾರೀಕು ಮೈಸೂರಿನಲ್ಲಿ, ಜೂನ್ 2ನೇ ತಾರೀಕು ನೆಲಮಂಗಲ, ಜೂನ್ 3ರಂದು ಹಾಸನ್, ಜೂನ್ 5ನೇ ತಾರೀಕು ಮಡಿಕೇರಿನಲ್ಲಿ, ಜೂನ್ 6ರಂದು ಮಂಗಳೂರು, ಜೂನ್ 8ನೇ ತಾರೀಕು ಶಿವಮೊಗ್ಗ, ಜೂನ್ 9ರಂದು ದಾವಣಗೆರೆ, ಜೂನ್ 10ನೇ ತಾರೀಕು ಬಳ್ಳಾರಿನಲ್ಲಿ, ಜೂನ್ 11ರಂದು ಹೊಸಪೇಟೆ, ಜೂನ್ 12ರಂದು ಹುಬ್ಬಳ್ಳಿ, ಜೂನ್ 13ನೇ ತಾರೀಕು ಬೆಳಗಾಂನಲ್ಲಿ, ಜೂನ್ 14ರಂದು ಬಾಗಲಕೋಟೆ, ಜೂನ್ 16ನೇ ತಾರೀಕು ವಿಜಯಪುರದಲ್ಲಿ, ಜೂನ್ 17ರಂದು ರಾಯಚೂರಿನಲ್ಲಿ, ಜೂನ್ 19ನೇ ತಾರೀಕು ಕಲಬುರಗಿಯ ನಮ್ಮ ಬ್ರಾಂಚ್ನಲ್ಲಿ ಗುರೂಜಿ ಅವರು ನಿಮ್ಮ ನೇರ ಭೇಟಿಗೆ ಲಭ್ಯವಿರ್ತಾರೆ. ಸೊ ನೇರವಾಗಿ ಹೋಗಿ ನೀವು ಗುರೂಜಿ ಅವರನ್ನ ಭೇಟಿ ಮಾಡಬೇಕು ಅನ್ನೋದಾದ್ರೆ 7676366666 ಈ ನಂಬರ್ಗೆ ಈ ಕೂಡಲೇ ಕರೆ ಮಾಡಿ ಅಪಾಯಿಂಟ್ಮೆಂಟ್ ನೊಂದಿಗೆ ಗುರೂಜಿ ಅವರನ್ನ ಭೇಟಿ ಮಾಡಿ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಸಂಪೂರ್ಣ ಪರಿಹಾರವನ್ನ ಕಂಡುಕೊಳ್ಳಿ ಅಂತ ಹೇಳ್ತಾ ಸದ್ಯಕ್ಕೆ ಈ ದಿನದ ಕಾಲ ನಿರ್ಣಯ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡಿ ಹೊರಡ್ತಾ ಇದೀವಿ. ಎಲ್ಲರಿಗೂ ಶುಭ ದಿನ. ಹೋಗಿ ಬರ್ತೀವಿ. ನಮಸ್ಕಾರ.